Yeah. So every Thursday, as usual, at 10 o'clock ಗೆ ಸೆಷನ್ ಗೆ ನೀವೆಲ್ಲರೂ ಸಹ ಆನ್ ಟೈಮ್ ಬಿಫೋರ್ ಟೈಮ್ ಗೆ ಬರ್ತಾ ಇದ್ರಿ. ಇವತ್ತು ಅದೇ ತರ ಬಂದಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ವಂಡರ್ಫುಲ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಹೊಸ ಪ್ರಾಡಕ್ಟ್ ಬಂದಿದೆ ಅಂತ. ಏರ್ ಪ್ಯೂರಿಫೈಯರ್. ಆ ಏರ್ ಪ್ಯೂರಿಫೈಯರ್ ಎಲ್ರ ಮನೆಯಲ್ಲೂ ಸಹ ನಾವು ರೀಚ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ರ ಹೆಲ್ತ್ ನಮ್ಮ ಜವಾಬ್ದಾರಿ. ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು. ಸೊ ಎಲ್ರೂ ಆರೋಗ್ಯವಾಗಿದ್ರೇನೆ ನಾವು ಆರೋಗ್ಯವಾಗಿರೋದು. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಕೋವಿಡ್ ಎಲ್ಲೋ ಸ್ಟಾರ್ಟ್ ಆಯ್ತು. ಅವ್ರು ಯಾರು ನಮ್ಗೆ ಯಾಕೆ ಅಂತ ಅನ್ಕೊಳಕ್ ಆಗಲ್ಲ. ಸೊ ಹೆಂಗೆ ಪ್ರಾಬ್ಲಮ್ ಸಹ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಹೆಂಗು ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದೇ ತರ ಒಬ್ರು ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರು ಅಂತಂದ್ರೆ ಎಲ್ರು ಆರೋಗ್ಯವಾಗಿರ್ತಾರೆ. ಅದಕ್ಕೆ ಎಲ್ರ ಆರೋಗ್ಯ ಸಹ ಒಂದು ನಮ್ಮ ಜವಾಬ್ದಾರಿ. ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಹತ್ರ ಇರೋದ್ರಲ್ಲಿ ನಮ್ಮ ಅವಕಾಶದಲ್ಲಿ ಸೊ ಆಲ್ರೆಡಿ ನಮ್ಮೆಲ್ರಿಗೂ ಗೊತ್ತಿರೋದು ಹೆಲ್ತ್ ಸಪ್ಲಿಮೆಂಟ್ಸ್. ಆ ಹೆಲ್ತ್ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ ಅವ್ರ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳೋ ತರ ನಾವೆಲ್ಲರೂ ಸಹ ಹೇಳ್ತಾ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಮೋದಿಕೇರಲ್ಲಿ ಇನ್ನೂ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ, ಏರ್ ಪ್ಯೂರಿಫೈಯರ್. ಏರ್ ಪ್ಯೂರಿಫೈಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಮ್ಮೆಲ್ರಿಗೂ ಗೊತ್ತಿದೆ ಎಷ್ಟು ಒಂದು ಗಾಳಿ ಪೊಲ್ಯೂಷನ್ ಎಲ್ಲ ಸಹ ಪೊಲ್ಯೂಷನ್ ಇಂದ ಎಷ್ಟು ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ ಅಂತ. ಸೊ ಅದನ್ನ ಹೆಂಗೆ ಪ್ಯೂರಿಫೈ ಮಾಡ್ಕೊಂಡು ನಾವು ಆರೋಗ್ಯವಾಗಿರೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ನಾನು ಚಾರ್ಧಾಮ್ ಯಾತ್ರೆ ಹೋದಾಗ ಅಲ್ಲಿನ ನೇಚರ್ ಎಷ್ಟು ಪ್ಯೂರ್ ಆಗಿರತ್ತೆ ಅಂತಂದ್ರೆ ನಾವು ನಮ್ಮ ಮೋದಿಕೇರಲ್ಲಿ ಬ್ರೇಸ್ಲೆಟ್ ಅಂತ ಇತ್ತು, ಅದಿದ್ದಾಗ ಹೇಳ್ತಾ ಇದ್ವಿ ನೆಗೆಟಿವ್ ಅಯಾನ್ಸ್ ಅಂತ ಇರತ್ತೆ, ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಇಲ್ಲಿನ ಪೊಲ್ಯೂಷನ್ ಇಂದ ನಮ್ಗೆ ಅದ್ ಸಿಗ್ತಾ ಇರಲ್ಲ, ಅದಕ್ಕೆ ಬ್ರೇಸ್ಲೆಟ್ ಹಾಕೋಬೇಕು ಅಂತ ಹೇಳ್ತಾ ಇದ್ವಿ. ಬಟ್ ಅದಕ್ಕಿಂತ ಫುಲ್ ಫ್ಯಾಮಿಲಿನೇ ಆರೋಗ್ಯವಾಗಿ ಇಡಕ್ಕೆ ನಮ್ಮ ಹತ್ರ ಏರ್ ಪ್ಯೂರಿಫೈಯರ್ ಬಂದಿದೆ ಅಂತ ಹೇಳ್ಬೋದು. 103+tax. ಮ್ಯೂಟ್ ಮಾಡ್ಕೊಳ್ಳಿ, ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ಈ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ಕೆ ಏರ್ ಪ್ಯೂರಿಫೈ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಎಷ್ಟೊಂದ್ ಜನಕ್ಕೆ ರೀಚ್ ಮಾಡ್ಸಕ್ಕಾಗತ್ತೆ. ಪ್ಲಸ್ ಇಲ್ಲಿರೋರೆಲ್ಲ ಫಸ್ಟ್ ನಾವು ತಗೋಬೇಕು ಅಂದ್ರೆ ನಾಲೆಡ್ಜ್ ಇತ್ತು ಅಂದ್ರೆ ಕಾನ್ಫಿಡೆನ್ಸ್ ಬರಂತೆ. ಹೌದು ಇದಿಷ್ಟು ಚೆನ್ನಾಗಿದೆ, ಫಸ್ಟ್ ನಾನ್ ತಗೋಬೇಕು, ನಾನ್ ತಗೊಂಡು ನನ್ನ ಫ್ಯಾಮಿಲಿ ಚೆನ್ನಾಗಿ ಇಟ್ಕೊಂಡು ನನ್ನ ಸುತ್ತಮುತ್ತಲು ಇರೋ ಫ್ಯಾಮಿಲೀಸ್ಗೆ ಇದನ್ನ ರೀಚ್ ಮಾಡ್ಬೇಕು, ರಿಲೇಷನ್ಸ್ ಫ್ರೆಂಡ್ಸ್ಗೆ ಎಲ್ರಿಗೂ ರೀಚ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ನಾಲೆಡ್ಜ್ ಇಸ್ ಕೀ ಅಂತ ಹೇಳ್ತೀನಿ. ಸೊ ಆ ನಾಲೆಡ್ಜ್ ಕೊಡಕ್ಕೆ ನಮ್ಮ ಕಂಪನಿಯ ಒನ್ ಆಫ್ ದಿ ಬೆಸ್ಟ್ ಟ್ರೈನರ್ ಅಂತ ಹೇಳ್ಬೋದು. ನನ್ಗೆ ಇನ್ಸ್ಪಿರೇಷನ್ ಅವರ ವಾಯ್ಸ್, ಅವರ ನಾಲೆಡ್ಜು, ಅವರ ಒಂದು ಕಾನ್ಫಿಡೆನ್ಸ್, ಎಷ್ಟು ಡೀಪ್ ಆಗಿ ಒಂದೊಂದು ಸ್ಟಡಿ ಮಾಡ್ತಾರೆ. ಅಂತ ವ್ಯಕ್ತಿ ಇವತ್ತು ನಮ್ಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಕ್ಕೆ ಬಂದಿದ್ದಾರೆ. ಸೊ ಇವರು ಆಲ್ರೆಡಿ ಫಸ್ಟ್ ಆನ್ಲೈನ್ ಸ್ಟಾರ್ಟ್ ಆಗಿದ ತಕ್ಷಣ ಅವ್ರ ಕಡೆಯಿಂದ ಸೆಷನ್ ಸಹ ಮಾಡಿಸಿದ್ದೆ. ಮತ್ತೆ ಅವ್ರನ್ನ ಇವಾಗ ಇನ್ವೈಟ್ ಮಾಡಕ್ಕೆ ನನ್ಗೆ ಒಂದು ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇವಾಗ ನೋಟೇಟ್ ಆಗಿದ್ದಾರೆ ಶ್ರೀಕಾಂತ್ ಸರ್ ಅಂತ. ಪ್ರತಿಯೊಂದು ಪ್ರಾಡಕ್ಟ್ನು ಅಷ್ಟು ಡೀಟೇಲ್ಡ್ ಆಗಿ ಅರ್ಥ ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತಾರೆ. ಲೆಟ್ ಅಸ್ ಇನ್ವೈಟ್ ಶ್ರೀಕಾಂತ್ ಸರ್ ಆನ್ ದಿ ಸ್ಕ್ರೀನ್. Yes, thank you, Sarika madam. Thank you so much. Wonderful introduction ಕೊಟ್ಟಿದ್ದೀರಾ. And so ಬೇಸ್ ಎಲ್ಲ ಸೆಟ್ ಮಾಡ್ಕೊಟ್ಟಿದ್ದಕ್ಕೆ ಎಸ್ಪೆಷಲಿ ಎಲ್ಲ ನನ್ನ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಟೀಮ್ ಅಲ್ಲಿ, ಸೊ ಕನ್ಸಲ್ಟೆಂಟ್ ಅಂಡ್ ಲೀಡರ್ಸ್ ಗೆ ಮತ್ತೊಮ್ಮೆ ವೆಲ್ಕಮ್ ಹೇಳ್ತಾ ಇದೀನಿ. ಅಂಡ್ ಥ್ಯಾಂಕ್ ಯು ಸಾರಿಕಾಜಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಯಾಕೆಂದ್ರೆ ನನಗೂ ಕೂಡ ಟೀಮ್ ವೈಸ್ ಎಸ್ಪೆಷಲಿ ಪೊಟೆನ್ಶಿಯಲ್ ಇರುವಂತಹ ಟೀಮ್ ನಲ್ಲಿ ಈ ಪ್ರಾಡಕ್ಟ್ ಅನ್ನ ಸಾಕಷ್ಟು ಬಿಲ್ಡ್ ಮಾಡಬೇಕು ಅಂತ ನನಗೂ ಕೂಡ ಪರ್ಸನಲಿ ಇಷ್ಟ ಆಯ್ತು. ಸೊ ಅದನ್ನ ಅವಕಾಶ ಕೊಟ್ಟಿದ್ದೀರಾ. ಅಂಡ್ ಲೆಟ್ಸ್ ಮೇಕ್ ಎ ಬೆಸ್ಟ್ ಯೂಸ್ ಆಫ್ ಇಟ್. ಸೊ ಒನ್ಸ್ ಅಗೈನ್ ಗುಡ್ ಮೋದಿಕೆ ಮಾರ್ನಿಂಗ್ ಎಲ್ಲರಿಗೂ ಕೂಡ. ಐ ಥಿಂಕ್ ಎಲ್ಲೆಲ್ಲಿ ಕೂತಿದ್ದೀರಾ ಅಥವಾ ಎಲ್ಲೆಲ್ಲಿ ಯಾವ್ಯಾವ ಕೆಲಸದಲ್ಲಿ ಇದ್ದೀರಾ ನನಗೆ ಗೊತ್ತಿಲ್ಲ. ನೀವು ಕೆಲವರು ಅಡಿಗೆ ಮನೇಲಿ ಇರ್ಬೋದು, ಕೆಲವರು ಬೇರೆ ಕೆಲಸ ಮಾಡ್ತಿರ್ಬೋದು. ಬಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದ್ 20 ನಿಮಿಷ ಜಸ್ಟ್ ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ಫೋಕಸ್ ಮಾಡಿ. ಖಂಡಿತ ಈ ಹೈ ವಾಲ್ಯೂಮ್ ಅಥವಾ ನನ್ನ ಪ್ರಕಾರ ಹೈ ವಾಲ್ಯೂಮ್ ಅಂದ್ರೆ ಅಥವಾ ಹೈ BV ಅಥವಾ PV ಪ್ರಾಡಕ್ಟ್ ಅಂದ್ರೆ ಜಾಸ್ತಿ ಅವಶ್ಯಕತೆ ಇರೋ ಪ್ರಾಡಕ್ಟ್ ಅನ್ನ ನಾನು ಹೈ PV ಪ್ರಾಡಕ್ಟ್ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಪಾಯಿಂಟ್ ವಾಲ್ಯೂಮ್ ಅಲ್ಲ PV ಅಂದ್ರೆ, ಇಟ್ಸ್ ಎ ಪ್ರಾಡಕ್ಟ್ ವ್ಯಾಲ್ಯೂ. ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಇರುವಂತಹ ತಾಕತ್ತು, ಸಾಮರ್ಥ್ಯ ಎಷ್ಟಿದೆ, ಅದರ ಅವಶ್ಯಕತೆ ಎಷ್ಟಿದೆ, ಅದರ ಪ್ರಯೋಜನ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಎಷ್ಟು ಜನಕ್ಕೆ ಬೇಕು ಅನ್ನೋದನ್ನ ನಾನು ಯಾವಾಗೂ ಪ್ರಾಡಕ್ಟ್ ವ್ಯಾಲ್ಯೂ ಅಂತ ಹೇಳ್ತೀನಿ, PV ಅಂತ ಹೇಳ್ತೀನಿ. ಆ PV ಇದ್ರೆ ನಮ್ಮ PV ಈಸಿಯಾಗಿ ಬರುತ್ತೆ. ಓಕೆ, ಸೊ ವಿತ್ ದಿಸ್ ನೋಟ್ ಒನ್ಸ್ ಅಗೈನ್ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಪರ್ಪಸ್ ಅನ್ನ ಮೇಡಮ್ ನೀಟಾಗಿ ಹೇಳಿದ್ದಾರೆ. ತಡ ಮಾಡೋದು ಬೇಡ.
ಸೊ ನೀವೆಲ್ಲ ರೆಡಿ ಇದ್ರೆ ಪ್ರಾಬಬಲಿ ನಿಮಗೆ ಪ್ರಾಕ್ಟೀಸ್ ಏನಾದ್ರು ಇದ್ರೆ, ಕಲ್ಚರ್ ಏನಾದ್ರು ಇದ್ರೆ, ತಯಾರಾಗಿದ್ರೆ ಚಾಟ್ ಅಲ್ಲಿ ಎಸ್ ಅಂತ ಒಂದೇ ಒಂದು ಲೆಟರ್ ಅನ್ನ ಪ್ರೆಸ್ ಮಾಡಿ ನೋಡೋಣ. ಜಸ್ಟ್ ಚಾಟ್ ಅಲ್ಲಿ ಎಸ್ ಅಂತ ಒಂದೇ ಒಂದು ಲೆಟರ್ ಪ್ರೆಸ್ ಮಾಡಿ ನೋಡೋಣ. ಐ ಥಿಂಕ್ ಎಲ್ಲರೂ ತುಂಬಾ ಜನ, ಒಂದು 60 ಜನ ಆಲ್ರೆಡಿ ನೋಡ್ತಾ ಇದ್ದೀರಾ. ಓಕೆ, ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ, ಎಸ್ ಅಂತ ಹಾಕಿ ಸಾಕು. ಹಲೋ, ಸಾರಿಕಾ ಮೇಡಮ್, ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಓಕೆ, ಸೊ ನೋಡೋಣ ಪ್ರಾಬಬ್ಲಿ ಎಷ್ಟು ಜನ ರೆಸ್ಪಾಂಡ್ ಮಾಡ್ತಾರೆ. ಸೊ ಎಸ್, ಜಸ್ಟ್ ಎಸ್ ಅಂತ ಒಂದು ಲೆಟರ್ ಹಾಕಕ್ ಕೇಳದೆ. ಪ್ರಾಬಬ್ಲಿ ನನಗೆ ಇಲ್ಲಿ ಗಾಯತ್ರಿ ಮೇಡಮ್ ಅವ್ರು ಕಾಣಿಸ್ತಾ ಇದಾರೆ, ಅಶ್ವಿನಿ ಅವ್ರು ಕಾಣಿಸ್ತಾ ಇದಾರೆ, ಭಾರತಿ ಅವ್ರು ಕಾಣಿಸ್ತಾ ಇದಾರೆ, CS ಜ್ಯೋತಿ ನರಸಿಂಹಮೂರ್ತಿ ಅವ್ರು ಕಾಣಿಸ್ತಾ ಇದಾರೆ, ಚಂದ್ರಿಕಾ ಮೇಡಮ್ ಅವ್ರು ಕಾಣಿಸ್ತಾ ಇದಾರೆ, ದೀಪಾ ಮೇಡಮ್ ಕಾಣಿಸ್ತಾ ಇದಾರೆ. ಓಕೆ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ರೆಸ್ಪಾಂಡಿಂಗ್. ಓಕೆ, ಒಂದ್ ನಿಮಿಷ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಸ್ಪಾನ್ಸ್. ನಾನು ಒಂದು ಸ್ಟೇಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಐ ಥಿಂಕ್ ನಮ್ಮ ಪರ್ಪಸ್ ಏನೇ ಇರ್ಬೋದು, ಬಿಸ್ನೆಸ್ ಏನೇ ಇರ್ಬೋದು, ನೀವೆಷ್ಟೇ ದೊಡ್ಡವ್ರು ಇರ್ಬೋದು, ನೀವ್ ಯಾರೇ ಆಗಿರಿ, ಕ್ರೋರ್ಪತಿ, ಲಖಪತಿ, ಪೊಲಿಟಿಷಿಯನ್, ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್ಸ್, ಆರ್ ಹೂಮ್ ಸೋ ಎವರ್ ಯು ಆರ್, ನಾವೆಲ್ಲ ಮಾಡೋದು, ನಾವೆಲ್ಲ ದುಡಿಯೋದು ನನ್ನ ಪ್ರಕಾರ ಫಾರ್ 3 ಪರ್ಪಸ್. ಐ ವುಡ್ ಲೈಕ್ ಟು ಟೆಲ್ ಯು ದಟ್ ಒನ್ ಥಿಂಗ್ ಈಸ್, ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ಅಥವಾ ನಮ್ಮನ್ನ ಡಿಪೆಂಡ್ ಆಗಿರುವಂತಹ ತಂದೆ ತಾಯಿಗಳಿಗೆ ಅಥವಾ ನಮಗೆ ಪ್ರತಿ ದಿವಸ ಒಂದು ಒಳ್ಳೆ ಕ್ವಾಲಿಟಿ ಊಟ ಬೇಕು. ಓಕೆ, ಊಟ ಸಿಗುತ್ತೆ, ಎಲ್ಲರೂ ದುಡಿತಾರೆ, ಬಟ್ ಓನ್ಲಿ ಥಿಂಗ್ ಈಸ್ ವಿ ಆಲ್ವೇಸ್ ಟ್ರೈ ಟು ಗೆಟ್ ಎ ಕ್ವಾಲಿಟಿ ಫುಡ್, ರೈಟ್? ಸೊ ಒಂದು ಒಳ್ಳೆಯ ಕ್ವಾಲಿಟಿ ಫುಡ್ ಅನ್ನ ಮಕ್ಕಳಿಗೆ, ನಮಗೆ, ನಮ್ಮ ಮನೆಯವರಿಗೆ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಎರಡನೇದು, ಒಬ್ಬ ಮನುಷ್ಯ ಎಷ್ಟೇ ದುಡಿದ್ರು ಕೂಡ, ಕೋಟಿಗಿದ್ರು ಕೂಡ ಒಂದು ಶುದ್ಧ ನೀರು ಅವರಿಗೆ ಸಿಗ್ತಾ ಇರೋದನ್ನ ನಾವು ಗಮನಿಸ್ತೀವಿ, ಅಂಡ್ ನಾವು ಕೂಡ ಅದನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅಂಡ್ ದ ಥರ್ಡ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ, ವಾಟ್ ಎವರ್ ವಿ ಡೂ, ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಇದ್ರೂ ಕೂಡ, ನಾವು ಬದುಕೋದಕ್ಕೆ ಜಾಸ್ತಿ ದಿನ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಶುದ್ಧವಾದ ಗಾಳಿ ನಮ್ಮ ಸುತ್ತಮುತ್ತ ಇರ್ಬೇಕು. ಸೊ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ 3 ಥಿಂಗ್ಸ್. ಒನ್ ಥಿಂಗ್ ಈಸ್ ಕ್ವಾಲಿಟಿ ಫುಡ್, ಶುದ್ಧವಾದ ಊಟ, ಎರಡನೇದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ. ಅಂಡ್ ವಾಸ್ತವ ನಿಮಗೆ ಗೊತ್ತಿದೆ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ವಾಟ್ ಈಸ್ ದಿ ಪ್ರಾಕ್ಟಿಕಲ್ ಆಗಿ ಏನ್ ನಡೀತಾ ಇದೆ ಮನೆಗಳಲ್ಲಿ, ಎಷ್ಟರ ಮಟ್ಟಿಗೆ ನಮಗೆ ಶುದ್ಧವಾದ ಆಹಾರ ಸಿಗ್ತಾ ಇದೆ, ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಸಿಗ್ತಾ ಇದೆ, ನಮಗೆ ಗೊತ್ತಿದೆ. ಬಟ್ ಟುಡೇ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಒಬ್ಬ ಮನುಷ್ಯನಿಗೆ, ಒಂದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರೋದು, ಇವತ್ತು ಬದುಕಬೇಕು ಅಂದ್ರೆ, ಆರೋಗ್ಯದ ಸಮಸ್ಯೆಗಳನ್ನ ದೂರ ಇಡಬೇಕು ಅಂದ್ರೆ, ಇವತ್ತು ಗಮನಿಸಿದ್ರೆ ಆಕ್ಚುಲಿ ನಮ್ಮ ನಗರಗಳಲ್ಲಿ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಅಥವಾ ಸಿಟಿಗಳಲ್ಲಿ ವಾಸ ಮಾಡೋರ್ಗಂತೂ ನಾನು ಖಂಡಿತ ಹೇಳ್ತೀನಿ, ನಮಗೆ ಪರಿಸ್ಥಿತಿ ಗೊತ್ತೇ ಇದೆ, ಹೌ ಇಟ್ ಈಸ್ ವರ್ಸನ್ ಡೇ ಬೈ ಡೇ. ಓಕೆ, ವರ್ಸ್ಟ್ ಕಂಡೀಷನ್ ರೈಸ್ ಆಗ್ತಾ ಇದೆ. ಸೊ ಪ್ರಾಬಬಲಿ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಒಪಿನಿಯನ್ ಏನಾದ್ರೂ ಹೇಳೋದಿದ್ರೆ, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಅಥವಾ ಸರಿ ಇದ್ರೆ ದಯವಿಟ್ಟು ನೀವು ಎಕ್ಸ್ಪ್ರೆಷನ್ ಅನ್ನ ಮಾಡ್ಬೋದು ಅಲ್ವಾ? ಸೊ ವಿ ಆರ್ ಲಿವಿಂಗ್ ಫಾರ್ 3 ಥಿಂಗ್ಸ್. ಐ ಮೀನ್ ವಾಟ್ ಎವರ್ ವಿ ಡೂ, ಸೊ ಫಾರ್ ಕ್ವಾಲಿಟಿ ಫುಡ್ ಅಂಡ್ ಪ್ಯೂರ್ ವಾಟರ್ ಅಂಡ್ ಪ್ಯೂರ್ ಹೇರ್. ಮೊದಲು ಇದನ್ನ ನಾವು ಎಸೆನ್ಷಿಯಲ್ ಅಂತ ಹೇಳ್ತೀವಿ. ನಾವು ಇದನ್ನೇ ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ವಾಟ್ ಆರ್ ವಿ ಲಿವಿಂಗ್ ಫಾರ್ ಅನ್ನೋದು ಒಂದು ಪ್ರಶ್ನೆ. ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಬಿಡಿ, ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ದೆನ್ ವಿ ವಿಲ್ ಥಿಂಕ್ ಆಫ್ ಲೈಕ್ ಹೌ ಟು ಟೇಕ್ ಕೇರ್ ಎವ್ರಿಥಿಂಗ್. ಸೊ ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್, ಹೌದಲ್ವಾ, ನಾವೇನೇ ಮಾಡಿದ್ರು ಇದು 3ಕ್ಕೋಸ್ಕರ ಮಾಡ್ತಿರೋದಲ್ವಾ? ಸೊ ನಾವು ಮೈ ಕ್ವಶನ್ ಈಸ್, ಆರ್ ವಿ ರಿಯಲಿ ಗೆಟಿಂಗ್ ಪ್ಯೂರ್ ವಾಟರ್? ಆರ್ ವಿ ರಿಯಲಿ ಗೆಟಿಂಗ್ ಪ್ಯೂರ್ ಹೇರ್ ಅರೌಂಡ್ ಅಸ್? ನಮ್ಮ ಸುತ್ತಮುತ್ತ ನಮಗೆ ಬೇಕಾದಂತಹ, ನಮಗೆ ಶುದ್ಧ ಗಾಳಿ ಸಿಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ? ಎಗೈನ್ ನಿಮಗೆ ನೋಡಿರ್ತೀರಾ, ಕೇಳಿರ್ತೀರಾ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀರಾ. ಒಂದು ಇದರ ಪ್ರಕಾರ ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರು ಕೂಡ
ಊಟ ಮಾಡ್ಲಿಲ್ಲ ಅಂದ್ರೂ ಕೂಡ ಐ ಥಿಂಕ್ ಒಂದ್ 21 ದಿವಸ ಬದುಕಬಹುದಂತೆ, ಇವನ್ 1 ಮಂತ್ ಕೂಡ ಬದುಕಬಹುದಂತೆ ಉಪವಾಸ ಮಾಡ್ಕೊಂಡು. ಎರಡನೇದು ಈವನ್ ವಿತೌಟ್ ವಾಟರ್ ಒಂದು 3 days ಬದುಕಬಹುದಂತೆ. ಬಟ್ ಇಫ್ ಯು ಥಿಂಕ್ ಆಫ್ ದ ಪ್ರಿಯಾರಿಟೀಸ್, ಉಸಿರಾಟ ಮಾಡ್ದಿರಾ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾದ ಒಂದು ಗಾಳಿ ತಗೊಳ್ದಿರಾ, ಬ್ರೀತಿಂಗ್ ಮಾಡ್ದಿರಾ ನಾವು 3 ನಿಮಿಷಕ್ಕೆ ಜಾಸ್ತಿ ನಾವು ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಬಟ್ ಇನ್ ಸಚ್ ಕೇಸ್ ಪ್ರತಿ ನಿಮಿಷ ಪ್ರತಿ ಕ್ಷಣ ನಾವು ಉಸಿರಾಡ್ಲೇಬೇಕು. ಚೆನ್ನಾಗಿರ್ಲಿ ಇಲ್ದೇ ಇರ್ಲಿ, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ದೇರ್ ಈಸ್ ನೋ ಚಾಯ್ಸ್. ಇಲ್ಲಿ ಮೂಗ್ ಮುಚ್ಕೊಳ್ಳಿ ನೋಡೋಣ, ಚೆನ್ನಾಗಿಲ್ಲ ಅನ್ಬಿಟ್ಟು ಮೂಗ್ ಮುಚ್ಕೊಳ್ತೀವಿ. ಬಟ್ ಎಷ್ಟೊತ್ತು ಮುಚ್ಕೊಳ್ತೀವಿ? ಹೌ ಲಾಂಗ್ we can close our nostrils without breathing, right? ಸೊ ಇಲ್ಲಿ ಮುಚ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ, ಅವಾಯ್ಡ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ, ಉಸಿರಾಡ್ಲೇಬೇಕು ವೆದರ್ ಇಟ್ ಇಸ್ ಗುಡ್ ಆರ್ ನಾಟ್. ಲತಾರಾಣಿ ಅವರೇ ಅಬ್ಸಲ್ಯೂಟ್ಲಿ ರೈಟ್. ಸೊ ಮರ ಬೆಳೆಸ್ಬೇಕು ಅಂತ ಹೇಳ್ತೀವಿ, ಬಟ್ ನಾವೆಷ್ಟು ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ? ಮರ ಬೆಳೆಸೋದ್ ಬಿಡಿ, ಮನೆಯಲ್ಲಿ ನಾವೆಷ್ಟು ಜನ ಏರ್ ಪ್ಯೂರಿಫಿಕೇಶನ್, ಎಷ್ಟೋ ರೀತಿ ಜಾತಿಗಳ ಒಂದು ಪ್ಲಾಂಟ್ ಇದೆ, ನಾವ್ ಎಷ್ಟು ಜನ ಮನೆಯಲ್ಲಿ ಅದನ್ನ ಇಟ್ಕೊಂಡಿದೀವಿ? ಯು ಫರ್ಗೆಟ್ ಅಬೌಟ್ ಗ್ರೋಯಿಂಗ್ ಟ್ರೀಸ್. ಐ ಆಮ್ ಆಸ್ಕಿಂಗ್ ಅಬೌಟ್ ಅವರ್ ಓನ್ ಹೌಸ್. ನಮ್ಮ ಮನೆಗಳಲ್ಲಿ ಸೊ ಇವತ್ತು 60-70 ಜನ ನಾವು ನೋಡ್ತಾ ಇದೀವಿ. ಹೌ ಮೆನಿ ಪರ್ಸನಲಿ ವಿ ಆರ್ ಟೇಕಿಂಗ್ ಕೇರ್ ಆಫ್ ಏರ್ ಪ್ಯೂರಿಫಿಕೇಶನ್ ಪ್ಲಾಂಟ್ಸ್? ಇವತ್ತು 7-8 ಜಾತಿ ಇದೆ. ಆರ್ ವಿ ರಿಯಲಿ ಡೂಯಿಂಗ್ ದಟ್? ಸೀರಿಯಸ್ಲಿ ಇಲ್ಲ. ಯಾಕೆಂದ್ರೆ ಇನ್ನು ನಾವು ಅದಕ್ಕೆ ಪ್ರಾಶಸ್ತ್ಯ ಅಥವಾ ಪ್ರಾಮಿನೆನ್ಸ್ ಕೊಟ್ಟಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಲೆಟ್ಸ್ ಗೆಟ್ ಇನ್ ಟು ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸಾಕ್ಟ್ಲಿ ಸ್ಪೀಕ್ ಹಿಯರ್. ಸೊ ಇದು ಒಂದು 10-15 ನಿಮಿಷ ಮಾತಾಡ್ಬಿಡೋಣ ಏನಿದೆ ಇದರಲ್ಲಿ. ಸೊ ಟ್ರೆಡಿಷನಲಿ ತದನಂತರ ವಿಲ್ ಹ್ಯಾವ್ ಎ ಡಿಸ್ಕಷನ್, ಡೀಪ್ ಡಿಸ್ಕಷನ್ ಅಂಡ್ ಕ್ವಶನ್ ಅಂಡ್ ಆನ್ಸರ್ ತಗೊಳ್ಳೋಣ. ಸೊ ನಾನು ಪ್ರಾಡಕ್ಟ್ ಅನ್ನ ಮಾತಾಡೋದಕ್ಕಿಂತ ಮುಂಚೆ ಲೆಟ್ಸ್ ರಿಯಲೈಸ್ ಆಕ್ಚುಲಿ ಏನಕ್ಕೋಸ್ಕರ ಮೋದಿ ಕೇರ್ ಇಂತ ಪ್ರಾಡಕ್ಟ್ ಗಳನ್ನ ತರ್ತಾ ಇದೆ, ಅಥವಾ ಇದರ ಒಂದು ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡಿದಾಗ ಐ ಆಲ್ರೆಡಿ ಟೋಲ್ಡ್ ಯು. ಸೊ ನಾವು ದಟ್ ಈಸ್ ಅ ನೀಡ್ ಆಫ್ ದ ಅವರ್. ಸೊ ನೌ ವಿ ಆರ್ ಥಿಂಕಿಂಗ್ ಆಫ್, ನಮಗೆ ಲಾಸ್ಟ್ 2 ವರ್ಷದಲ್ಲಿ ಗೊತ್ತಾಗ್ಬಿಟ್ಟಿದೆ ಆಕ್ಸಿಜನ್ ಅಂದ್ರೆ ಎಷ್ಟು ಮುಖ್ಯ, ಆಕ್ಸಿಜನ್ ಯುಕ್ತ ಗಾಳಿ ಎಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ, ಎಷ್ಟು ಪರದಾಟ ನಡೆಸ್ಬಿಟ್ಟಿವಿ, ಎಷ್ಟು ಒದ್ದಾಡ್ಬಿಟ್ಟಿವಿ ಲಂಗ್ಸ್ ಚಾಲೆಂಜಸ್ ಬಂದು. ನಾವು ಪರ್ಸನಲಿ ನಿಮ್ಮ ಕುಟುಂಬದಲ್ಲಿ ನೀವು ಪರ್ಸನಲಿ ಫೇಸ್ ಮಾಡಿಲ್ಲ ಅಂದ್ರೂ ಯಾರಾದ್ರೂ ಒಂದಿಬ್ಬರಾದ್ರೂ ಫೇಸ್ ಮಾಡಿರೋದು ಕಣ್ಣಾಡೆ ನೋಡಿರ್ತೀರಾ. ಹೌ ವಿ ಅಫೆಕ್ಟೆಡ್ ಟು ಲಂಗ್ಸ್ ಆಕ್ಚುಲಿ, ಹೌ ವಿ ಸ್ಟ್ರಗಲ್ ಟು ಗೆಟ್ ದಿ ಆಕ್ಸಿಜನ್ ಓರಿಯೆಂಟೆಡ್ ಹೇರ್. ಪಲ್ಯೂಷನ್, ಇವತ್ತಿನ ಪಲ್ಯೂಷನ್ ನಮಗೆ ನೋಡ್ತಾ ಇದ್ರೆ ಇವತ್ತು ಫ್ಯಾಮಿಲೀಸ್ ಚೆಕ್ ಮಾಡ್ಕೊಂಡು ನೋಡಿ. ಪ್ರಾಬಬಲಿ ನೀವು ಕರೆಕ್ಟ್ ಆಗಿ ಒಂದ್ಸಲ ಒಂದು 30 ಸೆಕೆಂಡ್ ಯೋಚನೆ ಮಾಡಿ ನೋಡಿ. ನನ್ನ ಪ್ರಕಾರ ಮೆಜಾರಿಟಿ ಫ್ಯಾಮಿಲೀಸ್ ಅಲ್ಲಿ ಐದರ್ ನಿಮಗೆ ಸಣ್ಣ ಸಮಸ್ಯೆ ಇರೋರು ಅಂದ್ರೆ ಐ ಥಿಂಕ್ ಮ್ಯಾಕ್ಸಿಮಮ್ 70 to 80% ಡಸ್ಟ್ ಅಲರ್ಜಿ ಇರೋರು ಗ್ಯಾರಂಟಿ ಸಿಗ್ತಾರೆ. ಒಂದು 10 ಜನ ಪ್ರಾಸ್ಪೆಕ್ಟಿಂಗ್ ನೀವು ಫ್ಯಾಮಿಲಿ ಮಾಡಿದ್ರೆ ಒಂದು 7 ಜನ ಆದ್ರೂ ನಿಮಗೆ ಗ್ಯಾರಂಟಿ ಡಸ್ಟ್ ಅಲರ್ಜಿ ಇರೋರು ಸಿಗ್ತಾರೆ, 7ರಿಂದ 8 ಜನ. ಎರಡನೇದು ವೀಸಿಂಗ್ ಪ್ರಾಬ್ಲಮ್, ಸ್ನೀಸಿಂಗ್, ಆಸ್ತಮೈಟಿಸ್, ಬ್ರಾಂಕೈಟಿಸ್, ಡಸ್ಟ್ ಅಲರ್ಜಿ and especially COPD, chronic obstructive pulmonary disease, lung infection, and ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ನಿಮೋನಿಯಾದಿಂದ ಸಾಕಷ್ಟು ಜನ. ಇವೆಲ್ಲ ಎಲ್ಲಿಂದ ಬಂತು? ಜಸ್ಟ್ ಇಟ್ ಈಸ್ ನಾಟ್ ಅಬೌಟ್ ದ ವೈರಸ್, ಇಟ್ ಈಸ್ ಬಿಕಾಸ್ ಆಫ್ ದ ಪಲ್ಯೂಟೆಂಟ್ ವಾಟ್ ವಿ ಇನ್ಹೇಲ್. ನಾವೇನು ಗಾಳಿಯ ಮೂಲಕ ತಗೊಳ್ತಾ ಇದೀವಿ, ನಮ್ಮ ಲಂಗ್ಸ್ ಡಿಸೀಸ್ ಮಾತ್ರ ಅಲ್ಲ, ಸಣ್ಣ ಪುಟ್ಟ ದೊಡ್ಡ ಸಮಸ್ಯೆಗಳಾದಂತಹ ಲಂಗ್ ಕ್ಯಾನ್ಸರ್ ಕೂಡ. ಒಂದ್ ನಿಮಿಷ ಮೇಡಮ್, ನನಗೆ ಹೋಸ್ಟ್ ಮಾಡಿ ನಾನು ಕಂಟ್ರೋಲ್ ಮಾಡ್ತೀನಿ. ಓಕೆ, ಸೊ ಈಗ ಯಾರು ನಾಯ್ಸ್ ಮಾಡಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಯಾಕಂದ್ರೆ ನಾನು ಮುಖಾಮುಖಿ ನೇರವಾಗಿ ನಿಮ್ಮನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ. ದಯವಿಟ್ಟು ನಾನು ಏನ್ ಮಾತಾಡ್ತೀನಿ ದಯವಿಟ್ಟು ನೀವು ಚಾಟ್ ಅಲ್ಲಿ ಬರೀತಾ ಹೋಗಿ. ದಟ್ ಈಸ್ ಹೌ ಐ ವಿಲ್ ಆಲ್ಸೋ ಕಮ್ ಟು ನೋ ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ರೀಚ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತದೆ. ಸೊ ಕೀಪ್ ಆಕ್ಟಿವ್ ಫಾರ್ ನೆಕ್ಸ್ಟ್ 10 minutes, ದಟ್ಸ್ ಎನಫ್ ಫಾರ್ ಮೀ. ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, 10 ನಿಮಿಷ ನನಗೆ ಕೊಡಿ. ಖಂಡಿತ ನಿಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಬಂದಿದ್ರೆ ಖಂಡಿತ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಪಾಯಿಂಟ್ಸ್ ಸಿಗುತ್ತೆ. ಅಥವಾ ಎರಡನೇದು, ಅಥವಾ ಪ್ರಾಡಕ್ಟ್ ಯಾಕೆ ಬೇಕು ಅಂತ ಅರ್ಥ ಮಾಡ್ಕೊಳಕ್ ಬಂದಿದ್ರೆ ಖಂಡಿತ ಈ ಪ್ರಾಡಕ್ಟ್ ಯಾಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. So keep on interact through the chat. Okay, that is the only way we can talk each other. Okay, so ಇದನ್ನ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ, ಯಾಕೆಂದ್ರೆ ಪಲ್ಯೂಷನ್ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮೆಲ್ಲರಿಗೂ ಗೊತ್ತು, ಎಸ್ಪೆಷಲಿ ಬೆಂಗಳೂರಲ್ಲಿ. Now it has become a concrete city.
ಅಂಡ್ ಪೊಲ್ಯೂಷನ್ ಅಂದ್ರೆ ಏನೋ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಪೀಣ್ಯ ಕಡೆ ಅಥವಾ ಈ ಕಡೆ ಅಥವಾ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಇದೆ ಆ ಕಡೆ ಮಾತ್ರ ಅಲ್ಲ. ಸೊ ದಟ್ ಈಸ್ ಓನ್ಲಿ ಫ್ಯಾಕ್ಟ್ರಿ ಪೊಲ್ಯೂಷನ್ ಮಾತ್ರ ಅಲ್ಲ, ಅಥವಾ ವೆಹಿಕಲ್ ಪೊಲ್ಯೂಷನ್ ಮಾತ್ರ ಅಲ್ಲ. ವಿ ಆರ್ ಸ್ಪೀಕಿಂಗ್ ಅಬೌಟ್ ಎಸ್ಪೆಷಲಿ ನಾವು ಮಾತಾಡ್ತಿರೋದೇನು ಅಂದ್ರೆ ಇಂಡೋರ್ ಪೊಲ್ಯೂಷನ್. ನಮ್ಮ ಮನೆಯಲ್ಲೇ ಪೊಲ್ಯೂಷನ್ ಇದೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿರೋ ವಿಷಯಗಳು ಏನಿದೆ ಅಂತ. ಒಂದು ಪ್ರಕಾರ ಒಂದು ಮಸ್ಕಿಟೋ ಕಾಯಿಲ್, ಸೊಳ್ಳೆ ಕಾಟ ತಪ್ಪಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಮಸ್ಕಿಟೋ ಕಾಯಿಲ್ ಏನ್ ನಾವು ಬರ್ನ್ಔಟ್ ಮಾಡ್ತೀವಿ, ಇಟ್ ಈಸ್ ಈಕ್ವಲ್ ಟು 100 ಸಿಗರೇಟ್ಸ್ ಅಂತೆ. ಅಂದ್ರೆ 100 ಸಿಗರೇಟ್ ಅಲ್ಲಿ ಎಷ್ಟು ಪೊಲ್ಯೂಟೆಂಟ್ ಹೊರಗಡೆ ಗಾಳಿಗೆ ಬಿಡುತ್ತೋ ಅಷ್ಟು ಈಕ್ವಲ್ ಕಾನ್ಸಂಟ್ರೇಷನ್ ಒಂದು ಮಸ್ಕಿಟೋ ಕಾಯಿಲ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಮಾಡಿಕೊಳ್ಳಿ ಇಂಡೋರ್ ಪೊಲ್ಯೂಷನ್ ಎಷ್ಟು ತೀವ್ರವಾಗಿದೆ, ಎಷ್ಟು ಡೇಂಜರಸ್ ಆಗಿರಬಹುದು. ಒಂದು ಇನ್ಸ್ಟೆನ್ಸ್ ಸ್ಟಿಕ್, ಈವನ್ ನಾವು ಅಗರಬತ್ತಿ ಹಚ್ತೀವಿ ಅಥವಾ ಇನ್ಯಾವುದೋ ಅರೋಮಾ ಸ್ಟಿಕ್ಸ್ ನ ಹಚ್ತಿರ್ತೀವಿ, ಪ್ರತಿಯೊಂದ್ರಲ್ಲೂ ಕೂಡ ನಮ್ಗೆ ಔಟ್ ಲೈಕ್ ಸೊ ಎಕ್ಸ್ಕ್ರೀಟ್ ಆಗ್ತಾ ಎಮಿಟ್ ಆಗ್ತಿರುತ್ತೆ. ಅಷ್ಟೆಲ್ಲ ಯಾಕೆ? ಐ ಥಿಂಕ್ ತುಂಬಾ ಜನ ಹೆಣ್ಮಕ್ಳು ಇದನ್ನ ಪ್ರೋಗ್ರಾಮ್ ನೋಡ್ತಾ ಇದ್ರಿ. ನಿಮ್ಮ ಅಡಿಗೆ ಮನೇಲಿ ನೋಡಿ, ಒಗ್ಗರಣೆ ಹಾಕೋದು ಕೆಲವ್ರಿಗೆ ಒಗ್ಗರಣೆ ಕೂಡ ತಡ್ಕೊಳಕ್ ಆಗಲ್ಲ, ಅಂದ್ರೆ ಕೆಂಬರುತ್ತೆ. ಯಾಕೆ? ಯುವರ್ ಇಂಟಾಲರೆನ್ಸ್ ಟುವರ್ಡ್ಸ್ ತಡ್ಕ. LPG ಉರಿಬೇಕು, LPG ಗ್ಯಾಸ್ ಎಲ್ಲರ ಮನೆಯಲ್ಲೂ ಇಲ್ಲ, ಇಂಡಕ್ಷನ್ ಸ್ಟವ್. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಫ್ಯೂಯಲ್ ಅನ್ನ ಮನೆಯಲ್ಲಿ ಬರ್ನ್ ಮಾಡ್ತಾ ಇದೀವಿ, ರೆಫ್ರಿಜರೇಟರ್ ಬಳಸ್ತಾ ಇದೀವಿ, ಸೊ ಸ್ಟವ್ ಅನ್ನ ಬಳಸ್ತಾ ಇದೀವಿ. ಅದ್ರ ಜೊತೆಗೆ ಈವನ್ ನಮ್ಮ ಅಡಿಗೆ ಮನೆಯಲ್ಲಿ ನೋಡಿದ್ರೆ ಸಿಂಕ್ ಅಲ್ಲಿ ನೀವೇನಾದ್ರೂ ಸಣ್ಣ ಪುಟ್ಟ ತೊಳ್ಕೊಂಡಿದ್ದು, ಪಾತ್ರೆ ತೊಳೆದಿದ್ದು ಸಣ್ಣದಾಗಿ ಉಳಿದಿದ್ರು ಕೂಡ ಡಿಕಾಂಪೋಸ್ ಆಗಿ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ದಟ್ ಈಸ್ ಆಲ್ಸೋ ಪೊಲ್ಯೂಟೆಡ್. ಕಣ್ಣಿಗೆ ಕಾಣಿಸ್ದಿರೋ ಸಾಕಷ್ಟು ಬ್ಯಾಕ್ಟೀರಿಯಾ, ವೈರಸ್ಗಳು ನಮಗೆ ಕಣ್ಣಿಗೆ ಕಾಣಿಸ್ದೇ ಇದ್ರು ಕೂಡ ಅದು ನಮಗೆ ಅಫೆಕ್ಟ್ ಆಗಬಹುದು. ಹಿಯರ್ ದ ಕನ್ಕ್ಲೂಷನ್ ಈಸ್, ಹೊರಗಡೆ ಎಲ್ಲೋ ವೆಹಿಕಲ್ಸ್ ಇಂದ ಬರ್ತಿರೋ ಹೊಗೆ ಅಥವಾ ಫ್ಯಾಕ್ಟ್ರೀಸ್ ಇಂದ ಬರ್ತಿರೋ ಹೊಗೆ ಅಥವಾ ಇನ್ಯಾವುದೋ ಒಂದು ಮರ ಗಿಡ ಸುಟ್ಟಾಗ್ತಿರೋ ಹೊಗೆ, ಅದನ್ನ ಥಿಂಕ್ ಮಾಡಕ್ ಹೋಗ್ಬೇಡಿ. ಇಟ್ಸ್ ಟೈಮ್ ಟು ಥಿಂಕ್ ಆಫ್ ನಿಮ್ಮ ಮನೆಯಲ್ಲಿರುವಂತಹ ಗಾಳಿ ಎಷ್ಟು ಶುದ್ಧವಾಗಿದೆ. ದಟ್ ಈಸ್ ದಿ ಥಿಂಗ್, ದಟ್ ಈಸ್ ಅ ಪಾಯಿಂಟ್ ವಿಚ್ ವಿ ರಿಯಲಿ ಥಿಂಕ್ ಆಫ್ ನೌ. ಇಸ್ ಇಟ್ ರಿಯಲಿ ಕ್ಲೀನ್? ನಿಜವಾಗ್ಲೂ ನಿಮ್ಗೆ ಅನಿಸ್ತಿದ್ಯಾ? ನೀವು ಮಕ್ಕಳು, ಎಸ್ಪೆಷಲಿ ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳು, ಎಷ್ಟೋ ಜನ ಮಕ್ಕಳ ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ದಾರೆ, ಪ್ರೆಗ್ನೆಂಟ್ ವುಮೆನ್ ಇರ್ಬೋದು, ಏಜ್ ಓಲ್ಡ್ ಪೀಪಲ್, ತಂದೆ ತಾಯಿಗಳಿಗೆ ವಯಸ್ಸಾಗ್ತಾ ಆಗ್ತಾ ಉಸಿರಾಡೋದು ಬಾರಿ ಕಷ್ಟ. ಆರ್ ಯು ರಿಯಲಿ ಪ್ರೊವೈಡಿಂಗ್ ದಿ ಪ್ಯೂರ್ ಕ್ಲೀನ್ ಏರ್? ಬಟ್ ಫ್ಯಾಕ್ಟ್ ಏನು ಅಂದ್ರೆ 10 times more polluted. Indoor air pollution is 10 times more polluted. ಆಫೀಸ್ ಅಲ್ಲಿ ಕೂತ್ಕೋಬಹುದು ನೀವು, ಅಥವಾ ಮನೆಯಲ್ಲೇ ಕೂತ್ಕೋಬಹುದು, ಅಡಿಗೆ ಮನೆ ಇರಬಹುದು, ಬೆಡ್ರೂಮ್ ಅಲ್ಲಿ. ಹೌ ಮೆನಿ ಕ್ಯಾನ್ ಗ್ಯಾರಂಟಿ ಮೀ ನೀವು ಮಲಗಬೇಕಾದ್ರೆ ಒಳ್ಳೆ ಗಾಳಿ ನೀವು ಆ ಬೆಡ್ರೂಮ್ ಅಲ್ಲಿ ತಗೊಳ್ತಿದ್ದೀರಾ ಅಂತ? ನಿದ್ದೆ ಮಾಡ್ಬೇಕಾದ್ರೆ ಹೌ ಮೆನಿ ಗ್ಯಾರಂಟಿ ಇದೆಯಾ? ನೋ ಗ್ಯಾರಂಟಿ. ಯಾಕೆ ಗ್ಯಾರಂಟಿ ಇಲ್ಲ? ಸಿ, ದಿಸ್ ಇಸ್ ವಾಟ್ 4 ವೆರೈಟಿ ಆಫ್ ಪೊಲ್ಯೂಟೆಂಟ್ಸ್ ವಿಚ್ ಇಸ್ ಬಾದರಿಂಗ್ ಅಸ್. ನಮ್ಮನ್ನ ಕಾಡ್ತಿರುವಂತಹ 4 ವೆರೈಟಿ ಇದೆ. ಒಂದು ಕಣ್ಣಿಗೆ ಕಾಣಿಸುತ್ತೆ, ಒಂದು ಕಣ್ಣಿಗೆ ಕಾಣಿಸಲ್ಲ, ಒಂದು ಸ್ಮೆಲ್ ಅಲ್ಲಿ ಮಾತ್ರ ಗೊತ್ತಾಗತ್ತೆ, ಕೆಲವೊಂದಂತೂ ರೋಗ ಬಂದ ಮೇಲೆನೆ ನಮಗೆ ತಿಳಿಯೋದು. ಉದಾಹರಣೆಗೆ, ಐ ಟೋಲ್ಡ್ ಯು ದಟ್ ಈವನ್ ರೈಟ್ ಫ್ರಮ್ ದಿ ಸಣ್ಣ ಡ್ಯಾಂಡ್ರಫ್ ಇಂದ ಹಿಡ್ಕೊಂಡು ಸರ್ ಅಂಡ್ ಮೇಡಮ್, ಡಿಯರ್ ಸರ್ ಅಂಡ್ ಮೇಡಮ್, ಥಿಂಕ್ ಆಫ್ ಇಟ್. ಆಕ್ಚುಲಿ ನಿಮ್ಮ ಬೆಡ್ ಶೀಟ್ ಮೇಲೆ ಏನ್ ಡ್ಯಾಂಡ್ರಫ್ ಬಿದ್ದಿದೆ, ಕೂದಲು ಬಿದ್ದಿದೆ, ಈವನ್ ದಟ್ ಕ್ಯಾನ್ ಕ್ರಿಯೇಟ್ ದಿ ಬ್ರೀತಿಂಗ್ ಇಶ್ಯೂ. ಆರ್ ಯು ಅವೇರ್ ಆಫ್ ಇಟ್? ಮನೆಯಲ್ಲಿ ಪೆಟ್ಸ್ ಇರಬಹುದು, ನಾಯಿಗಳು, ಬೆಕ್ಕು ಸಾಕಿರಬಹುದು, ಅವುಗಳಿಂದ ಏನ್ ಡ್ಯಾಂಡ್ರಫ್ ಉದುರುತ್ತೆ, ಅವುಗಳಿಂದ ಏನು ಕೋಲನ್ ಉದುರುತ್ತೆ, ಕೂದಲು ಉದುರುತ್ತೆ, ಅವುಗಳಿಂದ ನಮ್ಗೆ ಎಫೆಕ್ಟ್ ಆಗ್ಬಹುದು. ನಮ್ಮ ಅಡಿಗೆ ಮನೆಯಿಂದ ಬರುವಂತಹ ಕೆಲವೊಂದು ಡ್ರೈನ್ ಸ್ಮೆಲ್ ಆಗಿರ್ಬೋದು, ಸಿಂಕ್ ಇಂದ ಬರುವಂತಹ ಸ್ಮೆಲ್ ಆಗಿರ್ಬೋದು, ಸಿಗರೇಟ್ ಸ್ಮೋಕಿಂಗ್ ಮನೇಲಿ ಇರ್ಬೋದು. ಪ್ರತಿಯೊಂದು ಕೂಡ, ಈವನ್ ಮನೆಗೆ ಬಳಸುವಂತಹ ಫ್ಲೋರ್ ಕ್ಲೀನರ್ ಆಗಿರ್ಬೋದು, ಕ್ಲೀನಿಂಗ್ ಸೊಲ್ಯೂಷನ್ಸ್ ಏನಿದೆ, ಖಂಡಿತ ಇವುಗಳಿಂದ ಕೂಡ ನಮಗೆ ಆ ಒಂದು ಅರೋಮಾ, ಆ ಒಂದು ಪೊಲ್ಯೂಟೆಂಟ್ ನಮಗೆ ಅಲರ್ಜಿನ ಕ್ರಿಯೇಟ್ ಮಾಡಬಹುದು, ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಎಷ್ಟೋ ಕಾರ್ನರ್ಸ್ ಅಲ್ಲಿ, ಅಶ್ವಿನಿ ಅವರೇ, ಸೋ ಮೆನಿ ಕಾರ್ನರ್ಸ್ ಯು ಡೋಂಟ್ ನೋ, ಎಷ್ಟೋ ಬ್ಯಾಕ್ಟೀರಿಯಾ ಅರೈಸ್ ಆಗ್ತಿರುತ್ತೆ, ಫಂಗಸ್ ಅರೈಸ್ ಆಗ್ತಿರುತ್ತೆ, ವೈರಸ್ ನಮ್ಮ ಸುತ್ತಮುತ್ತನೇ ಏರ್ ಬಾರ್ನ್ ಪಾರ್ಟಿಕಲ್ಸ್ ಅಲ್ಲಿ ಬೆರೆತೋಗಿರ್ಬೋದು. ಬಟ್ ಏನ್ ಮಾಡ್ತಾ ಇದೀವಿ ಇದನ್ನ ನಾವು ಎರಾಡಿಕೇಟ್ ಮಾಡೋದಕ್ಕೆ, ಅಂದ್ರೆ ಇದನ್ನ ದೂರ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ? ಸೊ ಬಟ್ ಒಂದು ವಾಸ್ತವ ಏನ್ ಗೊತ್ತಾ? ನೀವು ಕರೆಕ್ಟ್ ಆಗಿ ನೋಡಿ ಸ್ನೇಹಿತರೆ, 8 ಗಂಟೆ ನಿದ್ದೆ ಮಾಡಿದ್ರು ಕೂಡ, ಅಂದ್ರೆ 24 ಗಂಟೆ, ಔಟ್ ಆಫ್ 24 hours, 8 hours we are spending in the bedroom. 8 hours we are spending in the bedroom. ಅರ್ಥ ಆಗ್ತಿದ್ಯಾ? ಅಂದ್ರೆ 3 ಭಾಗದ ಜೀವಿತ ಅವಧಿಯಲ್ಲಿ ಔಟ್ ಆಫ್ 3 portions ಅಲ್ಲಿ 1 ಭಾಗ ನಾವು ಬೆಡ್ರೂಮ್ ಅಲ್ಲೇ ಕಳೀತಾ ಇದೀವಿ. ಇನ್ನ ಮಿಕ್ಕಿತ್ತು ಅಡಿಗೆ ಮನೆಯಲ್ಲಿ, ಲಿವಿಂಗ್ ಏರಿಯಾ, ಟಿವಿ ನೋಡ್ಕೊಳ್ತಾ, ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ತಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಲ್ಮೋಸ್ಟ್ ನಮ್ಮ ಲೈಫ್ ಸ್ಪ್ಯಾನ್ ಏನಿದೆ, ಖಂಡಿತ ನಾವು ಕಳೀತಾ ಇರೋದು ಏನಾಗ್ತಾ ಇದೆ ಅಂದ್ರೆ
ಆಲ್ಮೋಸ್ಟ್ ನಾವು ಮನೆಯಲ್ಲೇ ಇದೀವಿ, ಅಂದ್ರೆ ಇನ್ ಹೌಸ್ ಅಲ್ಲಿ ಅರೆಸ್ಟ್ ಆಗಿದ್ದೀವಿ, ಹೊರಗಡೆ ಸುತ್ತಾಡೋದೇ ಕಡಿಮೆ ಅಂತ ಒಂದು ಪ್ರಮೇಯದಲ್ಲಿ ನಮಗೆ ಖಂಡಿತ ಈ ಒಂದು ಅಂಶಗಳನ್ನ ನಾವು ಗಣನೆಗೆ ತಗೋಬೇಕು, ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅಂಡ್ ಥಿಂಕ್ ಆಫ್ ಯುವರ್ ಚಿಲ್ಡ್ರನ್ಸ್, ಥಿಂಕ್ ಆಫ್ ಯುವರ್ ಏಜ್ ಓಲ್ಡ್. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ, ವಯಸ್ಸಾದವ್ರ ಬಗ್ಗೆ ಯೋಚನೆ ಮಾಡಿ. ಐ ಡೋಂಟ್ ಬಾದರ್ ಅಬೌಟ್ ಯು ಪೀಪಲ್ ಯಂಗ್ಸ್ಟರ್ಸ್, ಬಟ್ ಮೈ bothering my concern about the age old people, my concern about the future generation, that is children. So kids ಬಗ್ಗೆ ಯೋಚನೆ ಮಾಡಬೇಕು. And already those who have a issue related to breathing, ಆಸ್ತಮಾ, ನಿಮ್ಮ ಮನೆಗಳಲ್ಲಿ ಆಸ್ತಮಾ, ಬ್ರಾಂಕೈಟಿಸ್ ಇರುವಂತಹ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ, ಡಸ್ಟ್ ಅಲರ್ಜಿ ಇರೋರ ಬಗ್ಗೆ ಯೋಚನೆ ಮಾಡಿ. ಅಂಡ್ ನೀಟಾಗಿ ಇಟ್ಕೊಳ್ಳೋಣ. ಸೊ ಬೆಟರ್ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಅನ್ನ ಬಳಸೋದಕ್ಕಿಂತ ಮುಂಚೆ ಫಸ್ಟ್ ಥಿಂಗ್ ಈಸ್ ಟ್ರೈ ಟು ಪಾಟ್ ಸಮ್ ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ ಅನ್ನ ಇಡೋದಕ್ಕೆ ಟ್ರೈ ಮಾಡಿ. ಈ ಜೇಡ್ ಪ್ಲಾಂಟ್ ಅಂತ ಸಿಗುತ್ತೆ, ಮನಿ ಪ್ಲಾಂಟ್ ಅಂತ ಸಿಗುತ್ತೆ. ಸಣ್ಣ ಮಟ್ಟದಲ್ಲಿ ತಗೊಂಬಂದು ಅಡಿಗೆ ಮನೆಯಲ್ಲಿ ಒಂದೆರಡು, ಲಿವಿಂಗ್ ಏರಿಯಾದಲ್ಲಿ ಒಂದೆರಡು ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ದಟ್ ವಿಲ್ ಹೆಲ್ಪ್ ಯು. ಮೇ ಬಿ ಸ್ಮಾಲರ್ ಕಾಂಟ್ರಿಬ್ಯೂಷನ್, maybe it may be a smaller contribution, but definitely you get a benefit out of it. So please think of it. Ventilation ಚೆನ್ನಾಗಿರ್ಲಿ. And anybody planning for the building house, new house ಅಥವಾ ಖರೀದಿ ಮಾಡೋದಾದ್ರೆ ಚೆಕ್ ಫಾರ್ ದಿ ವೆಂಟಿಲೇಷನ್. ವೆಂಟಿಲೇಷನ್ ಅಂದ್ರೆ ವಾಸ್ತು ಚೆಕ್ ಮಾಡೋದಲ್ಲ. ಥಿಂಕ್ ಆಫ್ ಲೈಕ್ ಲೈಟ್ ಅಂಡ್ ಹೇರ್. ನನಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತಾ ಅನ್ನೋದ್ರ ಚೆಕ್ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಅಬೌಟ್ ವಾಸ್ತು ಯಾವ ದಿಕ್ಕಲ್ಲಿದೆ. ಎಸ್, ಅದು ನೀವು ಕನ್ಸಿಡರ್ ಮಾಡ್ಕೊಳ್ಳಿ, ಬಟ್ ಬಿಫೋರ್ ದಟ್ ಗಿವ್ ಎ ಪ್ರಿಯಾರಿಟಿ. Give a priority for again the ventilation and toxic substance ಅನ್ನ ಸಾಧ್ಯವಾದಷ್ಟು ಬಳಸೋದನ್ನ ಮನೆಯಲ್ಲಿ ಕಡಿಮೆ ಮಾಡಿ. ವೆದರ್ ಇಟ್ ಈಸ್, while choosing the paints ಅಥವಾ ಪಾಲಿಶ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಥಿಂಕ್ ಆಫ್ ಇಟ್. ಇದಾದ್ಮೇಲೆ now if you really get rid of all these pollutant from the atmosphere, ನಿಮ್ಮ ಸುತ್ತಮುತ್ತಲ ಪರಿಸರದಿಂದ, ನಿಮ್ಮ ಮನೆಯಿಂದ ಇದನ್ನ ಹೊರಗಡೆ ಹಾಕ್ಬೇಕು ಅಂದ್ರೆ, if you're really thinking of air purification vigorously, effectively and quick ಆಗಿ ನನಗೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಈ 4 ತರದ ಪಲ್ಯೂಟೆಂಟ್ಸ್ ಅನ್ನ ನಾವು ತೆಗೆಯೋದಕ್ಕೆ ನಾವು ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ದಟ್ ಈಸ್ ವೇರ್ ಮೋದಿ ಕೇರ್ ಕುಕೂಸ್ ಬ್ರಾಂಡ್, ಕುಕು ಅನ್ನುವಂತಹ ಬ್ರಾಂಡ್ ನ ಕಡೆಯಿಂದ ಏರ್ ಪ್ಯೂರಿಫೈಯರ್ ನಮಗೆ ಸಿಗ್ತಾ ಇದೆ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಟು ರಿಮೂವ್ 99.97% ಆಫ್ ದಿ ಪಲ್ಯೂಟೆಂಟ್ ಫ್ರಮ್ ದ ಹೇರ್. ಸೊ ದಟ್ ಈಸ್ ಅ ಕೆಪಾಸಿಟಿ. ಅಂಡ್ ಇಟ್ ವಿಲ್ ಅಡ್ರೆಸ್ ಎಲ್ಲಾ ಕ್ಯಾಟಗರಿ ನಾನು ಹೇಳಿದೆ ನಿಮಗೆ. ಸೊ ಸ್ಮೆಲ್ ಇಂದ ಬರುವಂತಹ ಕೆಲವು ಪಲ್ಯೂಟೆಂಟ್, ಅಲರ್ಜನ್ಸ್, ಡ್ಯಾಂಡ್ರಫ್, ಹೇರ್, ಕೆಲವು ಕಣ್ಣಿಗೆ ಕಾಣಿಸೋದು, ಈವನ್ ದ ಏರ್ ಬಾರ್ನ್ ವೈರಸಸ್, ಮೇಜರ್ ವೈರಸಸ್ ಏನಿದೆ ಗಾಳಿಯಲ್ಲಿ ಸುತ್ತಾಡುವಂತಹ ಅಥವಾ ಎಕ್ಸಿಸ್ಟ್ ಆಗಿರುವಂತಹ ವೈರಸ್ ಬ್ಯಾಕ್ಟೀರಿಯಾಗಳನ್ನ ಎರಾಡಿಕೇಟ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 500 ಸ್ಕ್ವೇರ್ ಫೀಟ್ ಇಂದ ಹಿಡಿದು 700 ಸ್ಕ್ವೇರ್ ಫೀಟ್ ಏರಿಯಾವರೆಗೂ ನಮಗೆ ಈ ಪ್ರಾಡಕ್ಟ್ ನಮಗೆ ಇದು ಕ್ಲೀನ್ ಮಾಡೋದಕ್ಕೆ, ಹೇರ್ ಅನ್ನ ಪ್ಯೂರಿಫೈ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಮಾಡುತ್ತೆ, ಹೇಗೆ ಮಾಡುತ್ತೆ, ಲೆಟ್ಸ್ ಗೆಟ್ ಇನ್ ಟು ದ ಡೀಟೈಲ್ಸ್. ಬಟ್ ಕಮಿಂಗ್ ಟು ದ ಪ್ರಾಡಕ್ಟ್ ಸೇಫ್ಟಿ ಅಂಡ್ ಅಗೈನ್ ಆ ಒಂದು ಸರ್ವಿಸ್ ಅಥವಾ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ 3 ವರ್ಷ ವಾರಂಟಿ ಇದೆ. ಅಲ್ಟಿಮೇಟ್ ಬ್ರಾಂಡ್ ಈಸ್ ಕುಕು. ಎಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕೊರಿಯಾ ಅಂಡ್ ಮಲೇಷಿಯಾದಲ್ಲಿ ಅತಿ ದೊಡ್ಡದಾಗಿ ಕಿಚನ್ ಅಪ್ಲಯನ್ಸಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತಹ ಕಂಪನಿ. ದೇ ಆರ್ ದ ಪಯನಿಯರ್ಸ್ ಇನ್ ಕಿಚನ್ ಅಪ್ಲಯನ್ಸಸ್. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಪ್ರತಿ 10 ಸೆಕೆಂಡ್ಗೆ ಒಂದು ಕುಕ್ಕರ್ ಸೇಲ್ ಆಗತ್ತಂತೆ ಅವರ ಬ್ರಾಂಡ್, ಎಸ್ಪೆಷಲಿ ಕೊರಿಯಾ ಅಂಡ್ ಮಲೇಷಿಯಾದಲ್ಲಿ. ಅಂಡ್ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಯೂಸ್ ಮಾಡುವಂತಹ ಕುಕು ಬ್ರ್ಯಾಂಡ್, ಆ ಒಂದು ಕುಕ್ಕರ್ಸ್ ಎಸ್ಟಾಬ್ಲಿಷ್ ಆಗಿದೆ. ದೇ ಆರ್ ನೋನ್ ಫಾರ್ ದಿ ಇದು ವಾಟರ್ ಹೆಲ್ದಿಫೈಯರ್, ಈವನ್ ವಾಟರ್ ಪ್ಯೂರಿಫಿಕೇಶನ್ ಒಂದು ಸಿಸ್ಟಮ್ ಏನಿದೆ ಅದನ್ನ ಪ್ರತಿ 1 ನಿಮಿಷಕ್ಕೆ ಒಂದು ಸೇಲ್ ಆಗತ್ತೆ. ಅಂಡ್ ಆಲ್ಮೋಸ್ಟ್ 74% ಶೇರ್ ಇರುವಂತಹ ದೊಡ್ಡ ಬ್ರಾಂಡ್ ಆಗಿರುತ್ತೆ ಈ ಒಂದು ಕುಕು. ಸೊ ಅಗೈನ್ ಹೇಗಪ್ಪ ಈ ಒಂದು ಬ್ರಾಂಡ್ ಅನ್ನ ನಾವು ಮಾತಾಡೋದು ಕಸ್ಟಮರ್ಗೆ, ಆ ಒಂದು ಅಂಶ ಬಂದಾಗ ಜಸ್ಟ್ ಟು ಕೀಪ್ ಇನ್ ದ ಮೈಂಡ್, ಥಿಂಕ್ ಆಫ್ ದಿಸ್ ಬ್ರಾಂಡ್ ಕ್ರೆಡಿಬಿಲಿಟಿ ಆಫ್ ಕುಕು ಸಚ್ ಎ ಬಿಗ್ ಬ್ರಾಂಡ್ ಇನ್ ಕೊರಿಯಾ ಅಂಡ್ ಮಲೇಷಿಯಾ. ಈಗ ಎಕ್ಸ್ಕ್ಲೂಸಿವ್ಲಿ ಮೋದಿ ಕೇರ್ ನ ಮೂಲಕ ದೇ ವಾಂಟೆಡ್ ಟು ಪೆನೆಟ್ರೇಟ್ ದ ಮಾರ್ಕೆಟ್ ಥ್ರೂ ದಿಸ್ ಏರ್ ಪ್ಯೂರಿಫೈಯರ್. ಸೊ ಅಂತ ಒಂದು ಬ್ರಾಂಡ್ ಅನ್ನ ಮೋದಿ ಕೇರ್ ಇವತ್ತು ನಮ್ಮ ಮುಂದೆ ತಂದಿದೆ. ಸೊ ದಿಸ್ ಏರ್ ಪ್ಯೂರಿಫೈಯರ್ ವಿತ್ ದಿ ಎಕ್ಸಲೆಂಟ್ ಟೆಕ್ನಾಲಜಿ ಅಂಡ್ ಫಿಲ್ಟ್ರೇಷನ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ. ಬನ್ನಿ ನೋಡ್ಕೊಂಡ್ ಬರೋಣ ಏನಿದೆ, ಹೇಗೆ ಇದು ಕ್ಲೀನ್ ಮಾಡುತ್ತೆ. ನಾನು ಹೇಳಿದೆ ನಿಮಗೆ, ನಮ್ಮ ಲಿವಿಂಗ್ ಏರಿಯಾ ಅಥವಾ ಬೆಡ್ರೂಮ್ ಅಥವಾ ನಮ್ಮ ಮನೆಯಲ್ಲಿ ಎಲ್ಲಿ ಪ್ಯೂರಿಫೈ ಮಾಡಬೇಕು ನೀವು ಇನ್ಸ್ಟಾಲ್ ಮಾಡಿದಾಗ 500 ಸ್ಕ್ವೇರ್ ಫೀಟ್ ಅಂದ್ರೆ 500 ಚದರ ಅಡಿಯಿಂದ 700 ಚದರ ಅಡಿಯವರೆಗೂ ನಾವು ಇದನ್ನ ಬಳಸುವಂತ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಏನೆಲ್ಲ ಕ್ಲೀನ್ ಮಾಡ್ತದೆ, ಏನೆಲ್ಲ ಫಿಲ್ಟರ್ ಮಾಡ್ತದೆ, ಹೇಗೆ ಮಾಡ್ತದೆ ಅಂತ ನೋಡೋದಕ್ಕೆ ಈ ಸ್ಲೈಡ್ ಅಲ್ಲಿ ಗೊತ್ತಾಗ್ತದೆ. ದಿಸ್ ಪ್ರಾಡಕ್ಟ್ ಹ್ಯಾಸ್ ಅ 3 ಸ್ಟೇಜ್ ಫಿಲ್ಟ್ರೇಷನ್ ಸಿಸ್ಟಮ್. ಇದರಲ್ಲಿ 3 ಲೇಯರ್ ಅಥವಾ 3 ಪದರದ ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ. ಮೊದಲನೇದು ಪ್ರೀ ಫಿಲ್ಟರ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ,
ವಿಚ್ ಈಸ್ ವಿಸಿಬಲ್ ಪಾರ್ಟಿಕಲ್ಸ್, ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಡಸ್ಟ್, ಒಂದು ಡರ್ಟ್ ಆಗಿರಬಹುದು, ಅದರ ಜೊತೆಗೆ ಡ್ಯಾಂಡ್ರಫ್ ಆಗಿರಬಹುದು, ಕೂದಲಾಗಿರಬಹುದು, ಈ ರೀತಿ ವಿಸಿಬಲ್ ಪಾರ್ಟಿಕಲ್ಸ್ ಅಥವಾ ಲಾರ್ಜ್ ಸೈಜ್ ಪಾರ್ಟಿಕಲ್ಸ್ ಅನ್ನ ಮೊದಲನೇ ಲೇಯರ್ ಅಲ್ಲಿ ಫಿಲ್ಟರ್ ಮಾಡುತ್ತೆ. ಎರಡನೇ ಲೇಯರ್ ಹೆಪಾ ಫಿಲ್ಟರ್ ಅಂತ ಹೇಳ್ತೀವಿ. ಹೆಪಾ ಅಂದ್ರೆ ಹೈ ಎಫಿಷಿಯನ್ಸಿ ಪಾರ್ಟಿಕುಲೇಟ್ ಅಬ್ಸಾರ್ಬರ್ ಅಥವಾ ಹೈ ಎಫಿಷಿಯನ್ಸಿ ಪಾರ್ಟಿಕುಲೇಟ್ ಅರೆಸ್ಟರ್ ಅಂತ ಹೇಳ್ತೀವಿ. ಏನಿದ್ರ ಅರ್ಥ ಅಂದ್ರೆ ನನ್ನ ಕಣ್ಣಿಗೆ ಕಾಣುವ, ಕಣ್ಣಿಗೆ ಕಾಣದೇ ಇರುವಂತಹ ಎರಡೂ ಅಂಶಗಳು, ಎಕ್ಸಾಂಪಲ್ ವೆದರ್ ಅಲರ್ಜೆನ್ಸ್, ಸ್ಮೋಕ್, ಡ್ಯಾಂಡರ್, ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ಮೇಜರ್ ವೈರಸಸ್. ಸೊ ಇದು ಸ್ಮಾಲರ್ ಸೈಜ್ ಪಾರ್ಟಿಕಲ್ಸ್ ಅನ್ನ ಕೂಡ ಫಿಲ್ಟ್ರೇಟ್ ಮಾಡುತ್ತೆ, ಅಂಡ್ ದಟ್ ವಿಲ್ ಹೆಲ್ಪ್ ಅಸ್ ಟು ರಿಮೂವ್ 99.97% ಏರ್ ಬಾರ್ನ್ ಪಾರ್ಟಿಕಲ್ ಫ್ರಮ್ ದ ಹೇರ್. ಇದು ಸೂಪರ್ ಆಗಿ ಕೆಲಸ ಮಾಡುವಂತಹ ಎರಡನೇ ಸಿಸ್ಟಮ್. ಮೂರನೇದು ಕಾರ್ಬನ್ ಫಿಲ್ಟರ್. ಸೊ ಐ ಆಲ್ರೆಡಿ ಟೋಲ್ಡ್ ಯು, ಕೆಲವೊಂದು ವಾಸನೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಐ ಥಿಂಕ್ ದೇರ್ ಇಸ್ ಸಮಥಿಂಗ್ ಎಕ್ಸಿಸ್ಟ್ ಇನ್ ದ ಹೇರ್. ಎಕ್ಸಾಂಪಲ್, ಕೆಲವರಿಗೆ ಈ ಡಿಯೋಡ್ರೆಂಟ್ಸ್ ಸ್ಮೆಲ್ ಅಂದ್ರೆ ಆಗಲ್ಲ, ಕೆಲವರಿಗೆ ತಡಕ ಕೊಡಬೇಕಾದ್ರೆ ಅಲರ್ಜಿ ಆಗತ್ತೆ, ಕೆಲವರಿಗೆ ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವ್ರದ್ದು ಪಾಲಿಶ್ ಅಥವಾ ಪೇಂಟ್ ಮಾಡಿರುವಂತಹ ಕೆಲವು ಅರೋಮಾ ಅವ್ರಿಗೆ ಆಗೋದಿಲ್ಲ, ಸೂಟ್ ಆಗೋದಿಲ್ಲ. ಏನಾಗುತ್ತೆ, they'll get irritate, ಐದರ್ ತಲೆನೋವು ಬರುತ್ತೆ, ಇಲ್ಲ ಮೇ ಬಿ ಕೆಮ್ಮು ಬರುತ್ತೆ, ಸ್ನೀಸಿಂಗ್ ಬರುತ್ತೆ, ಈ ರೀತಿ ಆಗ್ಬೋದು. ಸೊ ಅಂತ ಒಂದು ಅನ್ಪ್ಲೆಸೆಂಟ್ ಓಡರ್ಸ್ ಅನ್ನ ಅಥವಾ ಈ ರೀತಿ ಆರ್ಗಾನಿಕ್ ವೋಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಏನು ನಮ್ಮ ಹೇರ್ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ ಅದನ್ನ ಫಿಲ್ಟರ್ ಮಾಡೋದಕ್ಕೆ ಕಾರ್ಬನ್ ಫಿಲ್ಟರ್ ಇದೆ. ಈ ಮೂರು ಫಿಲ್ಟರ್ ನಿಂದ ಸೊ ಎಲ್ಲಾ ವಿಧವಾದ 4 ಪಲ್ಯೂಟೆಂಟ್ ಅನ್ನ ಕ್ಲಿಯರ್ ಮಾಡುತ್ತೆ. ಅಂಡ್ ಫೈನಲಿ ಇದರಲ್ಲಿ UV LED ಲೈಟ್ ಅಂತ ಇನ್ಸ್ಟಾಲ್ ಮಾಡಿದ್ದಾರೆ, ಇನ್ಬಿಲ್ಟ್ ಆಗಿದೆ. ಇದರ ಒಂದು ಉದ್ದೇಶ ಏನು ಅಂದ್ರೆ, ಈ ಫಿಲ್ಟರ್ ಅಲ್ಲಿ ಏನು ಬ್ಯಾಕ್ಟೀರಿಯಾ, ಮೈಕ್ರೋಬ್ಸ್ ಎಲ್ಲ ಫಿಲ್ಟರ್ ಆಗ್ಬಿಟ್ಟು ಒಂದು ಇನ್ಫೆಕ್ಟೆಂಟ್ಸ್ ಎಲ್ಲ ಅಲ್ಲಿ ಇರುತ್ತೆ, ಅದನ್ನ ಸ್ಟೆರಲೈಸ್ ಮಾಡ್ಬೇಕಲ್ಲ, ಅಂದ್ರೆ ಅದನ್ನ ಮತ್ತೆ ನಾವು ಶುದ್ಧಿ ಮಾಡ್ಬೇಕಲ್ಲ. ಸೊ ಇನ್ಬಿಲ್ಟ್ ಸ್ಟೆರಲೈಸೇಷನ್ ಸಿಸ್ಟಮ್ ಮಾಡೋದಕ್ಕೆ UV LED ಅನ್ನ ಹಾಕಿದ್ದಾರೆ. ಇದು ಏನ್ ಮಾಡುತ್ತೆ, ಇದರ ಬರುವಂತಹ ರೇಡಿಯೇಷನ್ ಏನಿದೆ ತನಗೆ ತಾನೇ ಸ್ಟೆರಲೈಸ್ ಆಗುತ್ತೆ. ಮೋರ್ ಓವರ್, ಸೊ ಈ ಹೇರ್ ಅಲ್ಲಿರುವಂತಹ ಒಂದು ಮೋಲ್ಡ್, ಜರ್ಮ್ಸ್, ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೂ ಕೂಡ ನಮಗೆ ಇದು ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಸೊ ದ ಟೆಕ್ನಾಲಜಿ, UV LED ಟೆಕ್ನಾಲಜಿ, ಬನ್ನಿ ನೋಡ್ಕೊಂಡ್ ಬರೋಣ. UV LED ಟೆಕ್ನಾಲಜಿ ಮೂಲಕ ಏನ್ ಹೆಲ್ಪ್ ಆಗುತ್ತೆ, ಇದರಲ್ಲಿ C ಟೈಪ್ ರೇಡಿಯೇಷನ್ ಅಂತ ಇದು ಅಂದ್ರೆ ಎಮಿಟ್ ಮಾಡುತ್ತೆ. ಇದರ ಉದ್ದೇಶ, ಪರ್ಪಸ್ ಅಥವಾ ಇದರ ಪ್ರಯೋಜನ ಏನು ಅಂದ್ರೆ ಸ್ಟೆರಲೈಸೇಷನ್ ಮಾಡೋದು ಫಿಲ್ಟರ್ ಅನ್ನ. ಎರಡನೇದು ಹೇರ್ ಅಲ್ಲಿರುವಂತಹ ಮೇಜರ್ ವೈರಸ್, ಬ್ಯಾಕ್ಟೀರಿಯಾಗಳನ್ನ ಕೊಂದು ಹಾಕುವುದು ಸಾಧ್ಯವಾದಷ್ಟು ಅಂತ ಒಂದು ಸಿಸ್ಟಮ್ ಇದರಲ್ಲಿದೆ. ಅಂಡ್ ಫಿಲ್ಟ್ರೇಷನ್ ಸಿಸ್ಟಮ್ ಇದೆ. ಒಟ್ಟಾರೆ 3 ಲೇಯರ್ ಸಿಸ್ಟಮ್. ಐ ಮೀನ್ ಈ ಒಂದು ಫಿಲ್ಟ್ರೇಷನ್ ಏನ್ ಮಾಡುತ್ತೆ, ಎಲ್ಲಾ ರೀತಿಯ ಒಂದು ಅಲರ್ಜನ್ಸ್ ಅನ್ನ ನಮ್ಮ ಏರ್ ಇಂದ ಅಥವಾ ನಾವೇನ್ ಇನ್ಹೇಲ್ ಮಾಡ್ತೀವಿ ಸರೌಂಡಿಂಗ್ ಅಲ್ಲಿ ತೆಗಿಯೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಕಮಿಂಗ್ ಟು ಯಾವ ರೀತಿ ಆಪರೇಟ್ ಮಾಡಬೇಕು, ಏನಿದೆ ಅಥವಾ ಹೆಂಗೆ ಗೊತ್ತಾಗುತ್ತೆ ಇದು ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ನೋಡಿದಾಗ, ಈ ಮಿಷಿನ್ ಅನ್ನ ಪರ್ಚೇಸ್ ಮಾಡಿದವರಿಗೆ ಗೊತ್ತಿರುತ್ತೆ. ಇದರಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ಬಿಟ್ಟು, ಕಂಟ್ರೋಲ್ ಪ್ಯಾನಲ್ ಅನ್ನ ನಾವು ಮೇಲ್ಗಡೆ ಚೆಕ್ ಮಾಡಿದಾಗ 4 ಸ್ವಿಚ್ ಇರುತ್ತೆ, 4 ಇಂಡಿಕೇಟರ್ಸ್ ಇರುತ್ತೆ. ಒಂದು ಆನ್ ಆಫ್ ಮಾಡಕ್ಕೆ, ಎರಡನೇದು ಮೋಡ್, ಮೂರನೇದು ಟೈಮರ್ ಸೆಟ್ಟಿಂಗ್ ಮಾಡ್ಕೊಳಕ್ಕೆ, 4ನೇದು ಎಸ್ಪೆಷಲಿ ಈ ಒಂದು ಚೈಲ್ಡ್ ಲಾಕ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ 4 ರೀತಿ ಇರುತ್ತೆ. ಅಂಡ್ UV LED ಲೈಟ್ ಆನ್ ಮಾಡೋದಕ್ಕೂ ಕೂಡ ಒಂದು ಇಂಡಿಕೇಟರ್ ಅನ್ನ ಕೊಡ್ತಾರೆ. ಬನ್ನಿ ನೋಡ್ಕೊಂಡ್ ಬರೋಣ ಆಕ್ಚುಲಿ ಇದು ಏನಕ್ಕೋಸ್ಕರ ಕೊಟ್ಟಿದ್ದೀವಿ. ನಾನು ಮೊದಲನೇದು ಹೇಳ್ತಾ ಇದ್ದೆ, ಆನ್ ಅಂಡ್ ಆಫ್ ಆದ್ಮೇಲೆ ಎಲ್ಲರಿಗೂ ಗೊತ್ತು, ಅದು ಲೈಟ್ ಬ್ಲಿಂಕ್ ಆಗತ್ತೆ. ಲೈಟ್ ಆನ್ ಆದ್ಮೇಲೆ ನಾವು ನೋಡ್ಕೋಬೇಕಾಗಿರೋದು ಎಷ್ಟು ಗಂಟೆ ನಾವು ಅದನ್ನ ಓಡಿಸ್ಬೇಕು ಅಂತ. ಅದನ್ನ ನಾವು ಡಿಸೈಡ್ ಮಾಡೋದಕ್ಕೆ ಟೈಮರ್ ಅಲ್ಲಿ ಸೆಟ್ಟಿಂಗ್ ಮಾಡಬಹುದು. ಇದು 2 ಅವರ್ಸ್ಗೆ ಸೆಟ್ ಮಾಡ್ಕೋಬಹುದು, 4 ಅವರ್ಸ್ಗೆ ಸೆಟ್ ಮಾಡಬಹುದು, 8 ಅವರ್ಸ್ಗೂ ಸೆಟ್ ಮಾಡ್ಕೋಬಹುದು. ಸೊ ಜಸ್ಟ್ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ತಾ ಹೋದ್ರೆ ಸಾಕು, ಅದು ತೋರಿಸ್ತಾ ಹೋಗುತ್ತೆ 2, 4, 8 ನಿಮಗೆ ಎಷ್ಟು ತಾಸು ಬೇಕು. ಅಂಡ್ ಈಸಿ ಟು ಆಪರೇಟ್. ಐ ಮೀನ್ ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಯಾರು ಬೇಕಾದ್ರೂ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಅನ್ನ ಆನ್ ಮಾಡೋದು ಗೊತ್ತಿದ್ರೆ ಅಥವಾ ಕೂಲರ್ ಏನಾದ್ರೂ ಆನ್ ಮಾಡೋದು ಗೊತ್ತಿದ್ರೆ ನೀವು ಇದನ್ನ ಕೂಡ ಆನ್ ಮಾಡಬಹುದು, ಈಸಿಯಾಗಿ ಬಳಸಬಹುದು, ನೋ ವರೀಸ್ ಅಟ್ ಆಲ್. ಇನ್ನು ಎರಡನೇದು, ವಿ ಹ್ಯಾವ್ ಟು ಥಿಂಕ್ ಆಫ್ ದಿ ಮೋಡ್. ಅಂದ್ರೆ ಒಂದೊಂದ್ಸಲ ಏನ್ ಮಾಡ್ಬೇಕಾಗತ್ತೆ, ಫಾಸ್ಟ್ ಆಗಿ ಫ್ಯಾನ್ ಅನ್ನ ಆಪರೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇಮಿಡಿಯೇಟ್ ಆಗಿ ಬೇಗ ನನಗೆ ಕ್ಲೀನ್ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಫ್ಯಾನ್ ಅನ್ನ ಹೈ ಸ್ಪೀಡ್ ಮೋಡ್ಗೆ ಹಾಕ್ತಿವಿ. ಇವಾಗ ಗಾಳಿ ಜಾಸ್ತಿ ಬರ್ಬೇಕಂದ್ರೆ ನಾವು ಫ್ಯಾನ್ ಅಲ್ಲಿ ಏನ್ ಮಾಡ್ತೀವಿ, ಹೈ ವಾಲ್ಯೂಮ್ ಇಡಲ್ವಾ. ಅದೇ ರೀತಿ ಇದ್ರಲ್ಲೂ ಕೂಡ ನಮಗೆ ಮೋಡ್ ಅನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಸೊ 4 ಮೋಡ್ ಇದೆ. ಒಂದು ಆಟೋ ಮೋಡ್ ಹಾಕಿದಾಗ ನಿಮ್ಮ ಮಿಷಿನ್ಗೆ ಯಾವಾಗ ಹೇಗೆ ಬೇಕೋ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಎರಡನೇದು ಹೈ ಸ್ಪೀಡ್ ಮೋಡ್.
ಅಂದ್ರೆ ಫ್ಯಾನ್ ಅನ್ನ ಜಾಸ್ತಿ ನೀವು ಬೇಗ ಕ್ಲೀನ್ ಮಾಡಬೇಕು, ಗಾಳಿನ ತಗೋಬೇಕು ಅಂತ ಹೇಳಿದ್ರೆ ಹೈ ಸ್ಪೀಡ್ ಮೋಡ್ಗೆ ಹಾಕ್ಬಹುದು. ಅಂಡ್ ಮೀಡಿಯಂ ಮೋಡ್ ಕೂಡ ಇದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಬೇಕಾದ್ರೆ ನೀವು ಸೌಂಡ್ ಕಡಿಮೆ ಮಾಡ್ಕೋಬೇಕು, ಫ್ಯಾನ್ ಸ್ಪೀಡ್ ಕಡಿಮೆ ಮಾಡ್ಬೇಕು ಅಂದ್ರೆ ಮೀಡಿಯಂ ಸ್ಪೀಡ್ಗೆ ಹಾಕ್ಬಹುದು. ಅಂಡ್ ಸ್ಲೀಪಿಂಗ್ ಮೋಡ್ ಕೂಡ ಹಾಕ್ಬಹುದು. ಸೊ ರಾತ್ರಿ ಹೊತ್ತು ಮಲಗಿದಾಗ ಇರಿಟೇಷನ್ ಆಗ್ಬಾರ್ದು, ಜಾಸ್ತಿ ನನಗೆ ಅದು ಇರೋದು ಗೊತ್ತಾಗ್ಬಾರ್ದು ಅಂದ್ರೆ ಯು ಕ್ಯಾನ್ ಕೀಪ್ ಇಟ್ ಆನ್ ದ ಸ್ಲೀಪಿಂಗ್ ಮೋಡ್. ಸೊ ಮಿಷಿನ್ ಕೆಲಸನೇ ಮಾಡ್ತಿರುತ್ತೆ, ಬಟ್ ಮೋಡ್ ಸಿಸ್ಟಮ್ ಏನಕ್ಕೆ ಕೊಟ್ಟಿದ್ದಾರೆ, ಪರಿಸ್ಥಿತಿಗೆ ಅನುಗುಣವಾಗಿ, ನಿಮಗೆ ಅವಶ್ಯಕತೆಗೆ ಅನುಗುಣವಾಗಿ ನೀವು ಅದನ್ನ ಸೆಟ್ ಮಾಡ್ತಾರೆ. ಫ್ಯಾನ್ ಸ್ಪೀಡ್ ಕಂಟ್ರೋಲರ್. ಇನ್ನು ಮೂರನೇದು ಇಂಡಿಕೇಟರ್ ಕೊಟ್ಟಿರ್ತಾರೆ ಅಂತ ಹೇಳಿದೆ. ನಮ್ಮ ಲೈಟ್, ಆ ಲೈಟ್ ಏನು ಹೇಳುತ್ತೆ, ಆಬ್ವಿಯಸ್ಲಿ ರಶ್ಮಿ ಅವರೇ, ಫ್ಯಾನ್ ಅನ್ನ ಆನ್ ಮಾಡಿದಾಗ ಸೌಂಡ್ ಮಾಡಲ್ವಾ? ಈವನ್ ದಿಸ್ ಪ್ಯೂರಿಫೈಯರ್ ಆಲ್ಸೋ ಹ್ಯಾಸ್ ಎ ಫ್ಯಾನ್, ಬಟ್ ಸೌಂಡ್ ಅಂತ ಹೇಳಿದ್ರೆ ನಿಮಗೇನು ದೊಡ್ಡ ಮಟ್ಟದ ಸೌಂಡ್ ಬರೋದಿಲ್ಲ. ಯು ಫೀಲ್ ಇಟ್ ಅಷ್ಟೇ, ಯು ಫೀಲ್ ಇಟ್, ಏನೋ ಒಂದು ರನ್ ಆಗ್ತಿದೆ ಅಂತ. ಸೊ ಫ್ಯಾನ್ ರನ್ ಆಗ್ತಿದೆ, ಅದು ಹೈ ಸ್ಪೀಡ್ ಮೋಡಲ್ ಇಟ್ಟಾಗ ಮಾತ್ರ ಅದು ನಿಮಗೆ ಫ್ಯಾನ್ ರನ್ ಆಗೋದು ಗೊತ್ತಾಗ್ತದೆ. ಅಂಡ್ ಕಮಿಂಗ್ ಟು ದ ಇಂಡಿಕೇಟರ್, ಕಲರ್ಸ್ ಏನ್ ಮಾಡುತ್ತೆ ಅಂದ್ರೆ, ನಮಗೆ ಈ ಒಂದು ಲೈಟ್ ಬ್ಲಿಂಕ್ ಆಗ್ಬೇಕಾದ್ರೆ ಕಾನ್ಸ್ಟೆಂಟ್ ಆಗಿ ನಮಗೆ ಏನಾದ್ರೂ ಯೆಲ್ಲೋ ಕಲರ್ ಏನಾದ್ರೂ ಬರ್ತಾ ಇದೆ ಅಂದ್ರೆ, ಮಿಷನ್ ಇಂದ ಲೈಟ್ ಇಂದ ಇಂಡಿಕೇಟರ್ ಕಾಣಿಸ್ತಿದೆ ಅಂದ್ರೆ, ಮೇ ಬಿ ನಿಮ್ಮ ಮನೆಯ ಹೇರ್ ನಾರ್ಮಲ್ ಓಕೆ. ಅದೇ ರೆಡ್ ಕಲರ್ ಅಲ್ಲಿ ಇಂಡಿಕೇಟರ್ ಏನಾದ್ರೂ ಕಾನ್ಸ್ಟೆಂಟ್ ಆಗಿ ತೋರಿಸ್ತಿದೆ, ಜಾಸ್ತಿ ಹೊತ್ತು ಬರ್ತಿದೆ ಅಂದ್ರೆ ನಿಮ್ಮ ಮನೆಯ ಹೇರ್ ಕ್ವಾಲಿಟಿ ತುಂಬಾ ಪೂರ್ ಆಗಿದೆ, ಅಂದ್ರೆ ಸರಿ ಇಲ್ಲ. ಸೊ ಆಫ್ಟರ್ ಸಮ್ ಟೈಮ್, ಮೇ ಬಿ ಒಂದು 1/4 ಗಂಟೆ ಈ ಒಂದು ಪ್ಯೂರಿಫೈರ್ ಅನ್ನು ಆನ್ ಮಾಡಿದ ಮೇಲೆ ಅಥವಾ ಸ್ವಿಚ್ ಆನ್ ಮಾಡಿ ಬಿಟ್ಟ ಮೇಲೆ ಒಂದು 20 ಮಿನಿಟ್ಸ್ ಅಲ್ಲಿ ಇದು ಬ್ಲೂ ಆಗಿ ಟರ್ನ್ ಆಗುತ್ತೆ. ಇಲ್ಲ ನೇರವಾಗಿ ಬ್ಲೂ ಆಗಿ ಟರ್ನ್ ಆದ್ರೆ, ಸೊ ಆನ್ ಮಾಡಿದ ತಕ್ಷಣ ಬಹುಶಃ ನಿಮ್ಮ ಮನೆಯ ಹೇರ್ ಕ್ವಾಲಿಟಿ ಸದ್ಯದ ಮಟ್ಟಿಗೆ ಕ್ಲೀನ್ ಆಗಿದೆ. ಸೊ ಅಂತ ಒಂದು ಇಂಡಿಕೇಟರ್ ಅನ್ನು ನಾವು ಇಲ್ಲಿ ಕೊಟ್ಟಿರ್ತೀವಿ. ಸೊ ಅದು ನಿಮಗೆ ಬ್ಲಿಂಕ್ ಆಗುತ್ತೆ, ತೋರಿಸುತ್ತೆ. ಆ ಇಂಡಿಕೇಟರ್ ಸಿಸ್ಟಮ್ ಕೂಡ ನಾವು ನೋಡ್ಕೋಬಹುದು. ಅಂಡ್ ಅದ್ರ ಜೊತೆಗೆ ಸೊ ನಾನು UV ಸ್ಟೆರಲೈಸೇಷನ್ ಬಗ್ಗೆ ಕೂಡ ಹೇಳಿದೀನಿ. UV LED ಲೈಟ್ ಅದನ್ನ ಆನ್ ಅಲ್ಲೇ ಇಟ್ಟಿರಿ ಯಾವಾಗೂ ಕೂಡ, ಯಾಕಂದ್ರೆ ಸ್ಟೆರಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಮೇಜರ್ ವೈರಸ್ ಬ್ಯಾಕ್ಟೀರಿಯಾನ ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಮರೀಬೇಕು. ಅಕಸ್ಮಾತ್ ನೀವು ರಾತ್ರಿ ಹೊತ್ತೇನಾದ್ರೂ ಮಲಗಬೇಕಾದ್ರೆ ಲೈಟ್ ಬ್ಲಿಂಕ್ ಆಗೋದು ಬೇಡ ಸರ್, ಕಣ್ಣಿಗೆ ಹೊಡೆಯುತ್ತೆ ಅಂತ ಹೇಳಿದ್ರೆ ಚೈಲ್ಡ್ ಲಾಕ್ ಸಿಸ್ಟಮ್ ನ ಮೂಲಕ ನೀವು ಅದನ್ನ ಆಫ್ ಮಾಡ್ತೀವಿ. ಸೊ ಚೈಲ್ಡ್ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಟ್ ಆಫ್ ಆಗುತ್ತೆ. ನೀವು ಆರಾಮಾಗಿ ಯಾವುದೇ ಕಿರಿಕಿರಿ ಇಲ್ಲದಾಗೆ ಸೊ ಸ್ಲೀಪಿಂಗ್ ಮೋಡ್ಗೆ ಹಾಕ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೋದು. ಬಟ್ ಮಿಷನ್ ಕೆಲಸನೇ ಮಾಡ್ತಿರುತ್ತೆ. ಒಳ್ಳೆ ಇದು ಪ್ಯೂರಿಫೈಡ್ ಏರ್ ಅನ್ನ ರಿನ್ಯೂವಲ್ ಮಾಡ್ತಾನೆ ಇರುತ್ತೆ. ಅದ್ರ ಕೆಲಸ ಅದ್ರ ಪಾಡಿಗೆ ನಡೆಯುತ್ತೆ, ನಿಮ್ ಪಾಡಿಗೆ ನೀವು ಡಿಸ್ಟರ್ಬೆನ್ಸ್ ಇಲ್ದಿರಾ ಮಾಡ್ಕೊಳ್ಳೋದಕ್ಕೆ ಚೈಲ್ಡ್ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿರ್ತಾರೆ. ಇದು ಸ್ನೇಹಿತರೆ ನಮ್ಮ ಮಿಷಿನ್ ಅಲ್ಲಿ ಇರುವಂತಹ ಕೆಲವು ಅಂಶಗಳು, ಇನ್ನೇನು ದೊಡ್ಡ ಅಂಶದಲ್ಲಿಲ್ಲ. ನನ್ನ ಉದ್ದೇಶ ಪರ್ಪಸ್ ಏನಂದ್ರೆ, ಮೇಜರ್ ಟಾರ್ಗೆಟ್ ಬಂದು ನಾನು ಹೇಳ್ದಾಗೆ, ಯಾರೆಲ್ಲ ಮನೆಗಳಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ರಿಪೀಟ್ ಮಾಡ್ತಾ ಇದೀನಿ, ಕೇಳಿಸ್ಕೊಡಿ. ಆಲ್ರೆಡಿ ಪ್ರಾಬ್ಲಮ್ ಇದೆ, ಅಲರ್ಜಿಗೆ ಪ್ರಾಬ್ಲಮ್ ಇದೆ, ಡಸ್ಟ್ ಅಲರ್ಜಿ ಇದೆ, ಆಸ್ತಮೈಟಿಸ್ ಪೇಷಂಟ್ಸ್ ಇದ್ದಾರೆ, ಏಜ್ ಓಲ್ಡ್ ಪೀಪಲ್ ಇದ್ದಾರೆ, ಮನೆಯಲ್ಲಿ ಪ್ರೆಗ್ನೆನ್ಸ್ ವುಮೆನ್ ಇದ್ದಾರೆ. ದಯವಿಟ್ಟು ಗರ್ಭಿಣಿ ಸ್ತ್ರೀಯರು ಒಳ್ಳೆ ಉಸಿರಾಟ ಆಗ್ಬೇಕು, ಒಳ್ಳೆ ಗಾಳಿ ಬೇಕು ಅವ್ರಿಗೆ, ಒಳ್ಳೆ ವೆಂಟಿಲೇಷನ್ ಇರಬೇಕು. ಓಕೆ, ಫ್ಯಾಮಿಲಿ ಏಜ್ ಓಲ್ಡ್ ಪೀಪಲ್ ಇರುವಂತಹ ವ್ಯಕ್ತಿಗಳು, ದೋಸು ಕ್ರಾಸ್ 50+ ಅಂಡ್ ಅಬೋವ್ ಇರುವಂತಹ ಅಂಶ. ಸೊ ಎಸ್ಪೆಷಲಿ ಡಾಕ್ಟರ್ಗಳನ್ನ ನೀವು, ಎಸ್ಪೆಷಲಿ ನೆಟ್ವರ್ಕ್ ಅಲ್ಲಿ ನಿಮಗೆ ಡಾಕ್ಟರ್ಗಳು, ಯಾಕೆ ಅಂದ್ರೆ ಕ್ಲಿನಿಕ್ ಅಲ್ಲಿ 6 ತಾಸು 8 ತಾಸು ಒಂದೇ ಕಡೆ ಕ್ಲಿನಿಕ್ ಅಲ್ಲಿ ಅರೆಸ್ಟ್ ಆಗಿರ್ತಾರೆ ಅವರು. ನಥಿಂಗ್ ಬಟ್ ಸೊ ವಾಲಂಟರಿಲಿ ಅರೆಸ್ಟ್ ಆಗಿರ್ತಾರೆ. ಪ್ರಾಬಬಲಿ ವಿ ಆರ್ ನಾಟ್ ಶೂರ್, ಬರೀ AC ಮೂಲಕ ಅವರಿಗೆ ಶುದ್ಧ ಗಾಳಿ ಸಿಗುತ್ತಾ, ತಣ್ಣನೆ ಗಾಳಿ ಸಿಗಬಹುದು AC ಮೂಲಕ. ಬಟ್ ವಿ ಕಾಂಟ್ ಅಶ್ಯೂರ್ ದೆಮ್. ಐ ಥಿಂಕ್ ಆ ಒಂದು ಏರ್ ಪ್ಯೂರಿಫಿಕೇಶನ್ ಅಥವಾ ಏರ್ ಪ್ಯೂರಿಫೈಯರ್ ನಡೀತಾ ಇದೆಯಾ ಇಲ್ವಾ ಅಂತ, ಶುದ್ಧ ಗಾಳಿ ಅವರಿಗೆ ಸಿಗ್ತಾ ಇದೆಯಾ ಇಲ್ವಾ ಅಂತ. ಸೊ ಅವರನ್ನ ಅಪ್ರೋಚ್ ಮಾಡಬಹುದು. ಅಂಡ್ ಕಾರ್ಪೊರೇಟ್ ಆಫೀಸಸ್ ಆಲ್ಸೋ. ಸೊ ಎಸ್ಪೆಷಲಿ ಎನಿಬಡಿ, ನೀವು ಅಷ್ಟೇ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳು ಜಾಸ್ತಿ ಇದ್ದೀರಾ, ಯಾರೆಲ್ಲ ನೀವು ಆಫೀಸ್ ಅಲ್ಲಿ ಜಾಸ್ತಿ ಕಾಲ ಕಳೀತೀರಾ ಒಂದೇ ಕಡೆ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡು, ಥಿಂಕ್ ಆಫ್ ಏರ್ ಪ್ಯೂರಿಫಿಕೇಶನ್. 24/7 ಅವಶ್ಯಕತೆ ಇಲ್ಲ ದೀಪಾ ಪ್ರಸಾದ್ ಅವರೇ. ಸೊ ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ರಿಕ್ವೈರ್ಮೆಂಟ್ ಯು ಕ್ಯಾನ್ ಸೆಟ್ ಫಾರ್ 8 hours ಆರ್ ಎಲ್ಸ್ 4 hours 2 hours. ಸೆಟ್ ಮಾಡಿದ ಮೇಲೆ ಆಮೇಲೆ ತಾನಾಗಿ ಅದು ಇಟ್ ವಿಲ್ ಗೆಟ್ ಇನ್ ಟು ದ ಆಟೋ ಮೋಡ್ಗೆ ಹೋದ್ಮೇಲೆ ಪವರ್ ಕನ್ಸಂಪ್ಷನ್ ಆಗಲ್ಲ. ಸೊ ಆಟೋಮೆಟಿಕಲಿ ಅದು ಸ್ವಿಚ್ ಆಫ್ ಆಗ್ಬಹುದು, ಅದರ ಕೆಲಸನ ನಿಲ್ಲಿಸುತ್ತೆ. may not require, as for my personal experience, ಒಂದು ದಿನಕ್ಕೆ ನೀವು 8 ತಾಸಿಂದ ಹಿಡ್ಕೊಂಡು 12 ತಾಸು ಯೂಸ್ ಮಾಡ್ಕೊಂಡ್ರೆ ಸಾಕು. ಎಕ್ಸಾಂಪಲ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ನಿದ್ದೆ ಮಾಡಬೇಕಾದ್ರೆ ಮನೆಯಲ್ಲಿ ಚೆನ್ನಾಗಿ ಗಾಳಿ ಇರಬೇಕು, ರೈಟ್? ಎಸ್ಪೆಷಲಿ ಈವ್ನಿಂಗ್ ಟೈಮ್ಸ್, where all family members will be together and where you get into the sleep after 8 o'clock or 10 o'clock maybe. So entire 6 hours at least make sure that ಆ 6 hours ಒಳ್ಳೆ ಬ್ರೀತ್ ತಗೊಳ್ತೀರಾ, ಒಳ್ಳೆ ಹೇರ್ ಸರ್ಕ್ಯುಲೇಟ್ ಆಗ್ತಾ ಇದೆ.
And second thing is, especially when you get up in the morning, once you get into your routines, ಅಂದ್ರೆ ಅಡಿಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಕಸ ಗುಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸ್ವೀಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇವೆಲ್ಲ ನಡಿಬೇಕಾದ್ರೆ ಕಾನ್ಸಿಕ್ಯೂಟಿವ್ಲಿ ಆರ್ ಕಾನ್ಸ್ಟೆಂಟ್ಲಿ ಪಲ್ಯೂಟೆಂಟ್ಸ್ ಅರೈಸ್ ಆಗ್ತಾನೆ ಇರುತ್ತೆ, ಉಸಿರಾಡ್ತಿರ್ತೀರಾ, ಈವನ್ ದ ಗ್ಯಾಸ್ ವಿಚ್ ಯು ಎಮಿಟ್. ಸೊ ಕಾನ್ಸ್ಟೆಂಟ್ ಆಗಿ ಎಮಿಟ್ ಮಾಡಬೇಕಾದ್ರೆ ಮಾರ್ನಿಂಗ್ ಒಂದಷ್ಟು 2 ತಾಸು ಆನ್ ಮಾಡಿ ಬಿಡಿ. So that is the way you can decide. So especially whenever you are available, ಮನೆಯಲ್ಲಿ ಜಾಸ್ತಿ ವಾಸ ಮಾಡಬೇಕಾದ್ರೆ ಖಂಡಿತ ನೀವು ಇದನ್ನ ಆದಷ್ಟು ಸ್ವಿಚ್ ಆನ್ ಅಲ್ಲಿ ಇಟ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 8 ತಾಸು ಅಂದ್ರೆ 8 hours to 12 hours would be required. ರಿಕ್ವೈರ್ಮೆಂಟ್ ನಮಗೆ 8 to 12 hours ಬೇಕಾಗಬಹುದು ನನ್ನ ಅನಿಸಿಕೆ ಪ್ರಕಾರ. ಅಂಡ್ ದ ಕಾಸ್ಟ್, ಸೊ ಈ ಒಂದು ಪ್ಯೂರಿಫೈಯರ್ ನ ಒಂದು ಪರ್ಫಾರ್ಮೆನ್ಸ್ ಅವಧಿ ಅಥವಾ ಇದರ ಒಂದು ಲಾಂಜಿವಿಟಿ ಅಂತ ಏನ್ ಕರಿತೀವಿ, ಜೀವಿತ ಅವಧಿ ಮಿನಿಮಮ್ 5 ವರ್ಷ ಅಂತೂ ಏನೂ ಸಮಸ್ಯೆ ಬರದ ಹಾಗೆ ಇದು ನೋಡ್ಕೊಳ್ಳುತ್ತೆ, ಕೆಲಸ ಮಾಡುತ್ತೆ. ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದರ ಟೋಟಲ್ ಕಾಸ್ಟ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 10 ರೂಪಾಯಿ ಪ್ರತಿ ದಿವಸ ನಿಮ್ಮ ಖರ್ಚು ಬೀಳುತ್ತೆ. 10 ರೂಪಾಯಿ 50 ಪೈಸೆ. 5 years ಮಿನಿಮಮ್ ಪರ್ಫಾರ್ಮೆನ್ಸ್, MRP is 19,000 ಅಂತ ಇಟ್ಕೊಂಡ್ರು ಕೂಡ ಪರ್ ಡೇ ಎಕ್ಸ್ಪೆನ್ಸ್ ಫಾರ್ ಯು ಜಸ್ಟ್ ಕಾಸ್ಟ್ ಆಫ್ ನಿಮ್ಮ ಟೀ ಕಾಫಿ ಕಾಸ್ಟ್, ಇಲ್ಲ ಯಾವ್ದೋ ಒಂದು ಸಿಗರೆಟ್ ಸೇದೋರಿಗೆ ಸಿಗರೆಟ್ ಕಾಸ್ಟ್ ಆಗ್ಬೋದು, ಇಲ್ಲ ಯಾರೋ ಒಬ್ರು ಹೆಣ್ಮಕ್ಳು ಯಂಗ್ಸ್ಟರ್ಸ್ ಒಂದು ಬರ್ಗರ್ ತಿನ್ಬಿಟ್ರೆ ಮುಗಿದೋಯ್ತು 30-35 ರೂಪಾಯಿ ಇದೆ, ಅಥವಾ ಹೊರಗಡೆ ಯಾವ್ದೋ ಒಂದು ಸಾಫ್ಟ್ ಡ್ರಿಂಕ್ ಕುಡಿದ್ರೆ ಮುಗಿದೋಯ್ತು, ಒಂದು ಸಮೋಸ ತಿಂದ್ರೆ 10-15 ರೂಪಾಯಿ ಆಗತ್ತೆ. ಸೊ ಇವೆಲ್ಲ ತಿನ್ನೋದ್ರಿಂದ ಕುಡಿಯೋದ್ರಿಂದ ಏನ್ ಉಪಯೋಗ ಪ್ರಯೋಜನ ನನಗೆ ಗೊತ್ತಿಲ್ಲ, ಬಟ್ ಒಂದು 10 ರೂಪಾಯಿ 50 ಪೈಸೆ ಪರ್ ಡೇ ನಾವು ಸ್ಪೆಂಡ್ ಮಾಡೋದ್ರಿಂದ ವಿ ಕ್ಯಾನ್ ಮೇಕ್ ಶೂರ್ ದಟ್ ನಮ್ಮ ಕುಟುಂಬಕ್ಕೆ ಒಂದು ಶುದ್ಧ ಗಾಳಿ ಕೊಡಬಹುದು ಅಂತ ಖಾತ್ರಿ ಇದೆ, ಪ್ರೂವನ್ ಆಗಿದೆ. ಈ ಏರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ನ ಮೂಲಕ ಬಳಸಿ ಅಂತ ನಾನು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಕ್ಲೀನ್ ಫ್ರೆಶ್ ಏರ್ ಫಾರ್ ಎವರಿ ಫ್ಯಾಮಿಲಿ, ಮನೆಗೂ ತಲುಪಿಸಿ. ಅಂಡ್ ಎನಿಬಡಿ ಆಸ್ಪೈರ್ಡ್ ಫಾರ್ ಹೈ BB, ಒಳ್ಳೆ ಬಿಸ್ನೆಸ್ ಮಾಡ್ಬೇಕು, ಬೇಗ ಬೆಳಿಬೇಕು ಅನ್ನೋರು 333 PV ಈ ಪ್ರಾಡಕ್ಟ್ ನ ಮೂಲಕ ಸಿಗುತ್ತೆ. 9,000 BV ಜಸ್ಟ್ ಒಂದು ಪ್ರಾಸ್ಪೆಕ್ಟ್ ಅನ್ನ ನೀಟಾಗಿ ಕೌನ್ಸಿಲಿಂಗ್ ಮಾಡಿ ಈ ಪ್ರಯೋಜನಗಳನ್ನ ಕನ್ವೆ ಮಾಡಿದ್ರೆ ಯು ಕ್ಯಾನ್ ಗೆಟ್ ಅರೌಂಡ್ 9,000 BV ಫಾರ್ ಯುವರ್ ಕಿಟಿ, ನಿಮ್ಮ ಕಿಟ್ಟಿಗೆ ಬರುತ್ತೆ. ಬಟ್ ಒಂದೇನಂದ್ರೆ ಇದ್ರದ್ದು ಫಿಲ್ಟರ್ದು ಸ್ವಲ್ಪ ಕೆಲಸ ಇರುತ್ತೆ. ಸೊ ಯಾಕೆಂದ್ರೆ ಶೆಲ್ಫ್ ಲೈಫ್ ಅಥವಾ ಅದರದ್ದು ಲೈಫ್ ಸ್ಪ್ಯಾನ್ ಎಷ್ಟು ಅಂದ್ರೆ ಫಿಲ್ಟರ್ ಚೇಂಜ್ ಮಾಡ್ಬೇಕಾಗತ್ತೆ. 3,000 ಗಂಟೆ ಅದಕ್ಕೆ ಲೈಫ್ ಇರುತ್ತೆ. 3,000 hours ಅಪ್ರಾಕ್ಸಿಮೇಟ್ಲಿ ನಿಮಗೆ 2 ವರ್ಷ ಬರುತ್ತೆ. ಆ ಫಿಲ್ಟರ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಒಂದು 4,500 to 5,000 ಒಳಗಡೆನೆ ನಿಮಗೆ ಸಿಗುತ್ತೆ. ಅಂಡ್ ಮೋದಿ ಕೆರೋರೆ ಅದನ್ನ ಸೇಲ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ನಥಿಂಗ್ ಟು ವರಿ ಟಿಲ್ ಐ ಥಿಂಕ್ 2-2.5 ವರ್ಷ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮಿನಿಮಮ್ ಹೇಳ್ತಾ ಇದ್ದೀನಿ. ಆಫ್ಟರ್ ದಟ್ ಆಟೋಮೆಟಿಕಲಿ ಯು ವಿಲ್ ಗೆಟ್ ಎ ಇಂಡಿಕೇಶನ್, ನಿಮಗೆ ಬ್ಲಿಂಕ್ ಆಗುತ್ತೆ, ಒಂದು ಇಂಡಿಕೇಟರ್ ಅದಕ್ಕೂ ಕೊಟ್ಟಿದ್ದಾರೆ, ಫಿಲ್ಟರ್ ಚೇಂಜ್ ಇಂಡಿಕೇಟರ್ ಅಂತ ಕಾಣಿಸುತ್ತೆ ನಿಮಗೆ ಕಂಟ್ರೋಲ್ ಪ್ಯಾನಲ್ ಅಲ್ಲಿ. ಅದು ರೆಡ್ ಅಲರ್ಟ್ ಆಗಿ ನಿಮಗೆ ತೋರಿಸ್ತಿದೆ ಅಂದ್ರೆ ಅವಾಗ ಚೇಂಜ್ ಮಾಡಿ ಅಂತ ಅಷ್ಟೇ, ಅಲ್ಲಿವರೆಗೂ ಅವಶ್ಯಕತೆ ಇಲ್ಲ. ಓಕೆ, ಸೊ ಇದು ನನ್ನ ಕಡೆಯಿಂದ ಪ್ರೆಸೆಂಟೇಶನ್. ಐ ಥಿಂಕ್ ಸಾಕಷ್ಟು ಕ್ಲಾರಿಟಿ ಇದರಲ್ಲಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ನೌ ಓವರ್ ಟು ಕ್ವಶನ್ಸ್ ಮೇಡಮ್. ಥ್ಯಾಂಕ್ ಯು. ಐ ಥಿಂಕ್ ಇಟ್ ವಾಸ್ ಹೆಲ್ಪ್ಫುಲ್ ಫಾರ್ ಎವರಿಬಡಿ. ಸೊ ಎಷ್ಟು ಜನ ಪರ್ಚೇಸ್ ಮಾಡಿದ್ದೀರಾ ಚಾರ್ಟ್ ಅಲ್ಲಿ ಬರೀಬಹುದು, ಎಷ್ಟು ಜನ ಸೊ ಅಟ್ ಲೀಸ್ಟ್ ನವ್ ಯು ಥಿಂಕ್ ಆಫ್ ಎಸ್ ಇಟ್ ಇಸ್ ರಿಕ್ವೈರ್ಡ್ ಸರ್ ಅಂತ ಜೆನ್ಯೂನ್ಲಿ ನಿಮ್ಗೆ ಅನಿಸ್ತಾ ಇದೆ, ಪ್ರಾಬಬಲಿ ನೀವು ಇಲ್ಲಿ ಪೋಸ್ಟ್ ಮಾಡಬಹುದು. ಓಕೆ, ಸಾರಿಕಾ ಮೇಡಮ್ ನಿಮ್ಮನ್ನ ಕೋ ಹೋಸ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಯು ಕ್ಯಾನ್ ಅನ್ಮ್ಯೂಟ್. ಎಸ್ ಸರ್, ವಂಡರ್ಫುಲ್ ಸೆಷನ್, ಫುಲ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿತ್ತು. ಈಸಿಯಾಗಿ ಎಲ್ರಿಗೂ ರೀಚ್ ಆಗೋ ತರ, ಅರ್ಥ ಆಗೋ ತರ ಮಾಡಿದ್ರೆ ಸರ್. ಖಂಡಿತ ಆಲ್ರೆಡಿ ನಮ್ ಗ್ರೂಪ್ ಅಲ್ಲಿ 25 ಜನ ತಗೊಂಡಿದೀವಿ. ಸೊ ಅದ್ರ ಪಕ್ಕ 0 ತುಂಬಾ ಆಗ್ತಾ ಇರತ್ತೆ ಸರ್. Okay, so again and again the same questions are arising. ಮಂಜುನಾಥ್ ಅವರೇ ಜಸ್ಟ್ ಈಗ ತಾನೇ ಹೇಳಿದೆ, ಅಪ್ರಾಕ್ಸಿಮೇಟ್ಲಿ ಒಂದು 10 to 12 hours ಅನ್ನ ಮನೆಯಲ್ಲಿ ಬಳಸೋದ್ರಿಂದ ನಿಮ್ಗೆ ಖಂಡಿತ ಒಂದು ಒಳ್ಳೆ ಹೇರ್ ಡೆಲಿವರಿ ಚೆನ್ನಾಗಿರುತ್ತೆ, ಪ್ಯೂರ್ ಹೇರ್. ಎಸ್ ಮೇಡಮ್, ಬೇರೆ ಇನ್ನೇನಾದ್ರೂ ನೀವು ಕನ್ಸಲ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಾದ್ರು ಕ್ವಶನ್ಸ್ ಇದ್ರೆ ಸಾರಿಕಾ ಮೇಡಮ್ ನೀವು ಕೇಳಬಹುದು, ಸೊ ದಟ್ ಐ ಕ್ಯಾನ್ ಅಡ್ರೆಸ್. ಅವರೇ ಮಾಡ್ಬೋದಾ ಸರ್? ಯಾ, ಖಂಡಿತ. ನೀವೇ ಅನ್ಮ್ಯೂಟ್ ಮಾಡ್ತೀರಾ? ನಾನು ನಿಮಗೆ ಹೋಸ್ಟ್ ಮಾಡ್ಬಿಡ್ತೀನಿ, ನೀವೇ ಮಾಡಿ. You are the host, madam. Okay. So ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು.
ಎಸ್ ಸುನೀತಾ ಅವರೇ, ದೇರ್ ಇಸ್ ಎ ಕ್ವಶನ್. ಎಸ್ ಎಸ್ ಗೆ ನೀವು ಖಂಡಿತ ಕನೆಕ್ಟ್ ಮಾಡಬಹುದು. ಸೊ ಎಲೆಕ್ಟ್ರಿಕ್ ಸಾಕೆಟ್ ಅಲ್ಲಿ ಹಾಕುವಂತದ್ದು ಮೇ ಬಿ ಈಸಿ ಟು ಕ್ಯಾರಿ, ಬಟ್ ಕಾರಲ್ಲಿ ಬಳಸಕ್ ಸಾಧ್ಯ ಆಗದೆ ಇರಬಹುದು. ಬಟ್ ವೇರ್ ಎವರ್ ಯು ಟ್ರಾವೆಲ್, ಬೇರೆ ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ, ತುಂಬಾ ದಿವಸ ಟ್ರಾವೆಲ್ ಮಾಡ್ತೀರಾ, ಯು ಕ್ಯಾನ್ ಕ್ಯಾರಿ ದಟ್ ಮಿಷಿನ್. ಬಿಕಾಸ್ 4.5 kg ಅಥವಾ 4.25 kg ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಅದು ಭಾರ ಬರೋದು. ಈಸಿ ಹ್ಯಾಂಡಲ್ ಕೂಡ ಇರುತ್ತೆ ಅದನ್ನ ಹಿಡ್ಕೊಳ್ಳೋದಕ್ಕೆ. ಯು ಕ್ಯಾನ್ ಈಸಿಲಿ ಕ್ಯಾರಿ. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ನಿಮ್ಮ ಸೆಷನ್ ಪವರ್ ಕನ್ಸಂಪ್ಷನ್ ಬಗ್ಗೆ ಕೇಳಿದರೆ ಬೃಂದಾ ರಮೇಶ್ ಅವರೇ, ಎಸ್ ಮೇಡಮ್, ನಾನು ತಗೊಳ್ತೀನಿ, ಖಂಡಿತ ತಗೊಳ್ತೀನಿ. ಪವರ್ ಕನ್ಸಂಪ್ಷನ್ ಇಸ್ ಅಪ್ರಾಕ್ಸಿಮೇಟ್ಲಿ ಐ ಕ್ಯಾನ್ ಟೆಲ್ ಯು ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ನಿಮ್ಮ ಪವರ್ ಎಲೆಕ್ಟ್ರಿಸಿಟಿ ಏನಿದೆ ಇಟ್ ವಿಲ್ ಬಿ ವೆರಿ ಲೋ. ಈವನ್ ನಿಮ್ಮ ಮನೆಯಲ್ಲಿ ಫ್ಯಾನ್ ಬಳಸ್ತಾ ಇದ್ರು ಕೂಡ ಅಷ್ಟು ಕೂಡ ನಿಮಗೆ ಎಲೆಕ್ಟ್ರಿಸಿಟಿ ಖರ್ಚಾಗೋದಿಲ್ಲ. ಅಂಡರ್ ವೆರಿ ಲೋ ಪವರ್ ಕನ್ಸಂಪ್ಷನ್ ಇದು ರನ್ ಆಗತ್ತೆ. ಎಸ್ ಮೇಡಮ್. ಗುಡ್ ಮಾರ್ನಿಂಗ್ ಶ್ರೀಕಾಂತ್ ಸರ್. ಎಸ್ ಮೇಡಮ್. ಸೆಷನ್ ವಾಸ್ ಎಕ್ಸಲೆಂಟ್, ಎಕ್ಸ್ಟ್ರಾರ್ಡನರಿ ಆಗಿತ್ತು. ಸೊ ಅಷ್ಟೇ ಹೇಳ್ದಿರಾ, ಈ ಒಂದು ಪ್ಯೂರಿಫೈಯರ್ ಅಲ್ಲಿ ಕ್ವಶನ್ ನನಗೆ ಅರೈಸ್ ಆಗಿದೆ ಏನಂದ್ರೆ, AC ಇರ್ಬೇಕಾದ್ರೆ ಪ್ಯೂರಿಫೈಯರ್ ನೆಸೆಸಿಟಿ ಇದೆಯಾ? ಹೌ ಇಟ್ ವರ್ಕ್ಸ್ ವೆನ್ ದೇರ್ ಇಸ್ AC? ಮೇಡಮ್ ಸಿ, ಏರ್ ಕಂಡೀಷನಿಂಗ್ ಅಂತ ಕರಿತೀವಿ ಅದನ್ನ. AC ನಥಿಂಗ್ ಬಟ್ ಏರ್ ಕಂಡೀಷನಿಂಗ್. ನಥಿಂಗ್ ಬಟ್ ಏನ್ ಮಾಡತ್ತೆ, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಗಾಳಿನ ಅದೇನ್ ಮಾಡತ್ತೆ ಅಂತ ಹೇಳಿದ್ರೆ, ಟೆಂಪರೇಚರ್ ಅನ್ನ ನಮಗೆ ಹೇಗೆ ಬೇಕು ಅದನ್ನ ಸ್ಟೆಬಲೈಸ್ ಮಾಡುತ್ತೆ. ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಗೋ ವಿತ್ ಲೋ ಟೆಂಪರೇಚರ್ ಅಥವಾ ಶೀತ ಗಾಳಿ ಬೇಕಾ, ಉಷ್ಣ ಗಾಳಿ ಬೇಕಾ, ಅದನ್ನ ಟೆಂಪರೇಚರ್ ಮಾಡುತ್ತೆ. ಅಂಡ್ ಇವರ್ AC ವಿಲ್ ನಾಟ್ ಪ್ಯೂರಿಫೈ ಮೇಡಮ್. ನಿಮ್ಮ ಗಾಳಿಯನ್ನು ಅದು ಶುದ್ಧಿ ಮಾಡಿ. ಶುದ್ಧಿ ಮೀನ್ಸ್ ವಾಟ್? ಪ್ಯೂರಿಫಿಕೇಶನ್ ಮೀನ್ಸ್ ವಾಟ್? ಎರಾಡಿಕೇಟ್ ಅಂದ್ರೆ ಗಾಳಿಲಿರುವಂತಹ ನನಗೆ, ನನ್ನ ದೇಹಕ್ಕೆ ಏನು ಅಫೆಕ್ಟ್ ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ, ನನ್ನ ಲಂಗ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಅಲರ್ಜಿ ಕ್ರಿಯೇಟ್ ಮಾಡುತ್ತೆ, ಬ್ರೀತಿಂಗ್ ಇಶ್ಯೂಸ್ ಅನ್ನ ತರುತ್ತೆ, ಅಂತ ಒಂದು ಅಲರ್ಜನ್ಸ್ ಅನ್ನ ರಿಮೂವ್ ಮಾಡೋದಕ್ಕೆ ಪ್ಯೂರಿಫಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ಏರ್ ಕಂಡೀಷನ್ ಟು ಸ್ಟೆಬಲೈಸ್ ದಿ ಟೆಂಪರೇಚರ್ ಅರೌಂಡ್ ಅಸ್. ಏರ್ ಪ್ಯೂರಿಫಿಕೇಶನ್ ಟು ಗೆಟ್ ರಿಡ್ ಆಫ್ ದಿ ಪೊಲ್ಯೂಟೆಂಟ್ ಇನ್ ದ ಅಟ್ಮಾಸ್ಫಿಯರ್. ಏರ್ ಕಂಡೀಷನ್ ಕೆಲಸ ತಾನಾಗಿ ಮಾಡ್ಕೊಳ್ಳುತ್ತೆ, ಏರ್ ಪ್ಯೂರಿಫಿಕೇಶನ್ ನಾನು ಇವಾಗ ತಾನೇ ಎಕ್ಸ್ಪ್ಲೈನ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಈ ಆನ್ಸರ್ ಅನ್ನ ಕೊಡ್ಬೇಕಾಗುತ್ತೆ. ಅಂಡ್ ಏರ್ ಪ್ಯೂರಿಫೈಯರ್ ನಿಮಗೆ ಯಾವುದೇ ರೀತಿ ಏರ್ ಕಂಡೀಷನ್ ಮಾಡಲ್ಲ. ಅಂದ್ರೆ ಗಾಳಿನ ತಣ್ಣಗೆ ಮಾಡೋದು ಅಥವಾ ಗಾಳಿ ಕೊಡೋದು ಅಥವಾ ಒಂದು ಫ್ಯಾನ್ ರೀತಿ ಇದನ್ನ ಬಳಸೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾನು ಹೇಳಿದ್ದೆ, ಸೊ ಫ್ಯಾನ್ ಒಳಗಡೆ ಇದೆ, ಬಟ್ ಹೇಗೆಂದ್ರೆ ಆ ಹೇರ್ ಅನ್ನ ಸೆಟ್ ಮಾಡ್ಬೇಕು. ಒಳಗಡೆ ನಮ್ಮ ಸರೌಂಡೆಡ್ ಏನು ಹೇರ್ ಇದೆ ಅದನ್ನ ಸೆಟ್ ಮಾಡ್ಬಿಟ್ಟು ಅದನ್ನ ರಿನ್ಯೂವಲ್ ಮಾಡಿ, ಪ್ಯೂರಿಫೈ ಮಾಡಿ, ಮತ್ತೆ ಅದನ್ನ ಡೆಲಿವರಿ ಮಾಡ್ಬೇಕು. ಓಕೆ, ಇಷ್ಟೇ ಮಾಡುತ್ತೆ. ನಾವು ಅದ್ರ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ನನ್ಗೇನ್ ಅದೇನು ಒಳ್ಳೆ ಗಾಳಿ ಕೊಡೋದಿಲ್ಲ. ಸೊ ದಟ್ ಈಸ್ ನಾಟ್ ಮೀನ್ ಫಾರ್ ದಿ what the function which is expected by the fan or AC. ಸೊ ಅದ್ರ ಕೆಲಸ ಅದು, ಇದ್ರ ಕೆಲಸ ಇದು ಮೇಡಮ್. ಮಂಜುನಾಥ್ ಅವರೇ, ಇದಕ್ಕೆ ಬ್ಯಾಟರಿ ಅಂತ ಹೇಳೋದಕ್ಕಿಂತ ಪ್ರಾಬಬಲಿ ನೀವು 8 to 10 hours ನೀವು ಬಳಸೋದ್ರಿಂದ ಏನು ಬ್ಯಾಟರಿ ಇಶ್ಯೂಸ್ ಇದ್ರಲ್ಲಿ ಇರೋದಿಲ್ಲ. ಸೊ ಜಸ್ಟ್ ನಿಮಗೆ ಅಂತ ಸಮಸ್ಯೆಗಳ ಅಕಸ್ಮಾತ್ ಏನಾದ್ರೂ ಕಂಡು ಬಂದಲ್ಲಿ ಕೂಡ ನಿಮಗೆ ಮಿಷಿನ್ ಅಲ್ಲಿ, ಸೊ ನೇರವಾಗಿ ಕುಕು ಸಪೋರ್ಟ್ ಸಿಸ್ಟಮ್ ಅಥವಾ ಮೋದಿ ಕೇರ್, ಈಗ ಆಜಾದಿ ಸೆಂಟರ್ ಗೆ ನೀವು ನೇರವಾಗಿ ಕಾಲ್ ಮಾಡಬಹುದು. ಅಂಡ್ ದೇರ್ ಇಸ್ ಎ ಆನ್ ಸೈಟ್ ಸರ್ವಿಸ್. ಆನ್ ಸೈಟ್ ಮೀನ್ಸ್ ನೀವು ಮೋದಿ ಕೇರ್ಗೆ ಯಾವ ಅಡ್ರೆಸ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು MCA ನಂಬರ್ ಜನರೇಟ್ ಮಾಡ್ಕೊಳ್ತೀರಾ, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೇರವಾಗಿ ನಿಮ್ಮ ಅಡ್ರೆಸ್ಗೆ ಬಂದು ಸರ್ವಿಸ್ ಅಸೋಸಿಯೇಟ್ಸ್ ಸರ್ವಿಸ್ ಕೊಡ್ತಾರೆ. ನೀವೆಲ್ಲೂ ಸರ್ವಿಸ್ ಪಾಯಿಂಟ್ ಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲೂ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ದೇ ವಿಲ್ ಕಮ್ ಟು ಯುವರ್ ಹೋಮ್. ಬಟ್ ಆ ಅಡ್ರೆಸ್, ಮೋದಿ ಕೇರ್ ಅಡ್ರೆಸ್ ಎರಡು ಒಂದೇ ಆಗಿರಬೇಕು. ಸರ್, ಗುಡ್ ಮಾರ್ನಿಂಗ್ ಸರ್. ಶಾರದಾ ಮೋಹನ್. ಎಸ್ ಮೇಡಮ್. ಕ್ವಶನ್ ಹೆಂಗೆ ಅಂದ್ರೆ 500 to 700 ಸ್ಕ್ವೇರ್ ಫೀಟ್ ಕವರ್ ಆಗತ್ತೆ ಅಂತ ಹೇಳಿದ್ರಿ. ಹಾಗಿದ್ದಾಗ ವಾಟ್ ಅಬೌಟ್ ಡೂಪ್ಲೆಕ್ಸ್ ಹೌಸ್ ಸರ್? ಸೊ ಅದನ್ನೇ ಹೇಳಿದೆ ಮೇಡಮ್. ಸಿ, ಪಾರ್ಟಿಷನ್ ಇಲ್ಲ ಅಂತ ಹೇಳಿದ್ರೆ ಡೂಪ್ಲೆಕ್ಸ್ ಹೌಸ್ ಆಗಿರಬಹುದು. ಎಕ್ಸಾಂಪಲ್, ಇವಾಗ AC-ನೇ ನಾವು ಎಕ್ಸಾಂಪಲ್ ತಗೊಳ್ಳೋಣ. ನಾನು ಇವಾಗ ಹಾಲ್ ಅಲ್ಲಿ AC ಇನ್ಸ್ಟಾಲ್ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ನನ್ನ ಬೆಡ್ರೂಮ್ಗೂ ನನ್ನ ಲಿವಿಂಗ್ ಏರಿಯಾಗೂ ಪಾರ್ಟಿಷನ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ AC ಕಂಡೀಷನ್ ಇಂಪ್ಯಾಕ್ಟ್ ಏನಿದೆ, ಅದರ ಎಫೆಕ್ಟಿವ್ನೆಸ್ ಏನಿದೆ, ನನ್ನ ಬೆಡ್ರೂಮ್ಗೂ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಓಪನ್ ಕಿಚನ್ಸ್ ಬರ್ತಾ ಇದೆ ಈಗ. ಇವಾಗ ನನ್ನ ಲಿವಿಂಗ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡಿದ AC ನನ್ನ ಕಿಚನ್ಗೂ ಕೂಡ ಅದರ ಇಂಪ್ಯಾಕ್ಟ್ ಇರಬೇಕು ಅಂತ ಹೇಳಿದ್ರೆ ಓಪನ್ ಕಿಚನ್ ಅಲ್ಲಿ ಸಾಧ್ಯ ಆಗುತ್ತೆ. ಬಟ್ ಪಾರ್ಟಿಷನ್ ಆಗಿದ್ದಲ್ಲಿ ನನಗೆ ಅದು ಎಫೆಕ್ಟ್ ಅಂದ್ರೆ ಅಂತ ಒಂದು ಇಂಪ್ಯಾಕ್ಟ್ ಕೊಡದೇ ಇರಬಹುದು. ಬಟ್ ಕಮಿಂಗ್ ಟು ದ ಡೂಪ್ಲೆಕ್ಸ್ ಹೌಸಸ್,
ಸೊ ಪಾರ್ಟಿಷನ್ ಇದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇದು ನಿಮಗೆ ಸಕ್ ಮಾಡೋದಕ್ಕೆ ಸಾಧ್ಯ. ನಾನು ಹೇಳ್ತಾ ಇದ್ದೆ ಯಾಕಂದ್ರೆ ಮೆಕ್ಯಾನಿಸಮೇ ಹಾಗೆ. ಸೊ ಆ ಒಂದು ಅಟ್ಮಾಸ್ಫಿಯರ್ ಎಲ್ಲಿ ತನಕ ಎಕ್ಸ್ಪೋಸ್ ಆಗುತ್ತೋ, ಅಪ್ರಾಕ್ಸಿಮೇಟ್ಲಿ ನಮ್ಮ ಹಾಲ್ ನೋಡ್ಕೊಂಡ್ರೆ ಐ ಥಿಂಕ್ ಒಂದು ನನ್ನ ಪ್ರಕಾರ 300 to 400 ಸ್ಕ್ವೇರ್ ಫೀಟ್ ನಾವು ಹಾಲು ಅಷ್ಟು ದೊಡ್ಡದು ಇಟ್ಕೊಂಡಿರ್ತೀವಿ. ಮೀಡಿಯಂ ಹೇಳ್ತಾ ಇದ್ದೀನಿ. ನಮ್ಮ ಬೆಡ್ರೂಮ್ ನೋಡಿದ್ರೆ 250 to 300 ಸ್ಕ್ವೇರ್ ಫೀಟ್ ಏರಿಯಾ ಇಟ್ಕೊಳ್ತೀವಿ. ಸೊ ಈ ರೀತಿ ಕನ್ಸೈಸ್ಡ್ ಅಥವಾ ಕನ್ಫೈನ್ಡ್ ಏರಿಯಾಸ್ ಏನಿದೆ, ಮುಚ್ಚಿಕೊಂಡಿರುವಂತಹ ಏರಿಯಾ ಎಷ್ಟಿದೆಯೋ ಅಷ್ಟು ಏರಿಯಾಗೆ ಎಫೆಕ್ಟಿವ್ ಆಗಿ ಏರ್ ಪ್ಯೂರಿಫೈಯರ್ ನಿಮಗೆ ಕೆಲಸ ಮಾಡ್ಕೊಡುತ್ತೆ. ಎಲ್ಲಿ ಪಾರ್ಟಿಷನ್ ಆಗುತ್ತೋ ಪಾರ್ಟಿಷನ್ಗೆ ಹೊರಗಡೆ ಇರುವಂತಹ ಜಾಗಗಳಲ್ಲಿ ಇದು ನಿಮಗೆ ಅದರ ಇಂಪ್ಯಾಕ್ಟ್ ಕಂಡು ಬರೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಅದೇ ತರನೇ ಇದನ್ನ ಕ್ಲೀನಿಂಗ್ ಪ್ರೋಸೆಸ್ ಅಲ್ಲಿ ಎವ್ರಿ ಡೇ 2 to 3 hours ಅಥವಾ 5 hours ಹೇಗ್ ಬೇಕಾದ್ರೆ ಯೂಸ್ ಮಾಡಿ ಅದನ್ನ ನಾವು ಡಸ್ಟ್ ಅನ್ನ 15 days once ಆ ತರ ನಾವು ಅದನ್ನ ಫಿಲ್ಟರ್ ನ ತೆಗೆದು ಬಟ್ಟೆಯಲ್ಲಿ ಒರೆಸ್ಬೇಕಾ ಅಥವಾ ಎವ್ರಿ ಡೇ ಮಾಡ್ಬೇಕಾ? ಇಲ್ಲ, 2 ವಾರಕ್ಕೊಂದ್ಸಲ ನೀವು ಫಿಲ್ಟರ್ ನ ಕ್ಲೀನ್ ಮಾಡಿದ್ರೆ ಸಾಕು. ಥ್ಯಾಂಕ್ಸ್ ಫಾರ್ ಗುಡ್ ಒಂದು ಕ್ವಶನ್ ಕೇಳಿದ್ದೀರಾ, ಗುಡ್ ಕ್ವಶನ್. ಫಿಲ್ಟರ್ ಅದು ಹಿಂದ್ಗಡೆ ಕ್ಯಾಟ್ರಿಜ್ ಅನ್ನ ತೆಗಿಬೇಕು. ಒಂದು ಫಿಲ್ಟರ್ ಇರುತ್ತೆ, ನಾನು ತೋರಿಸೋದಲ್ಲ, 3 ಲೇಯರ್ ಫಿಲ್ಟರ್. ಒಂದು ಸಣ್ಣ ಕ್ಯಾಟ್ರಿಜ್ ತರ ಇರುತ್ತೆ, ರೀಫಿಲ್ ತರ ಇರುತ್ತೆ, ಅದನ್ನ ಹೊರಗಡೆ ತಗೋಬೇಕು. ತಗೊಳ್ಳೋದಕ್ಕೆ ಒಂದು ಪುಲ್ ಮಾಡೋದಕ್ಕೂ ಕೂಡ ಒಂದು ಇದು ಕೊಟ್ಟಿದ್ದಾರೆ, ಹೌದು. ಅದನ್ನ ಯೂಸ್ ಮಾಡ್ಕೊಂಡು ಹೊರಗಡೆ ತೆಗೆದು 2 ವಾರಕ್ಕೊಂದ್ಸಲ ಕ್ಲೀನ್ ಮಾಡಿದ್ರೆ ಸಾಕು. ಕ್ಲೀನ್ ಮಾಡ್ಬೇಕಾದ್ರೆ ಕಾಟನ್ ಕ್ಲಾತ್ ಯೂಸ್ ಮಾಡಿ ಅಥವಾ ಸಾಫ್ಟ್ ಕ್ಲಾತ್ ಅಥವಾ ಸಾಫ್ಟ್ ಬ್ರಷ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಹಾರ್ಡ್ ಇರುವಂತಹ ಬ್ರಷ್ ಆಗಿರಬಹುದು ಅಥವಾ ಹಾರ್ಡ್ ಕ್ಲಾತ್ಸ್ ಅನ್ನ ಬಳಸೋದು ಬೇಡ. ಅಂಡ್ ನೀರನ್ನ ಯಾವುದೇ ಕಾರಣಕ್ಕೂ ನೀರನ್ನ ಬಳಸಬಾರ್ದು ಕ್ಲೀನ್ ಮಾಡ್ಬೇಕಾದ್ರೆ. ಅಂಡ್ ಕ್ಲೀನ್ ಅಂದ್ರೆ ಎಕ್ಸ್ಟರ್ನಲ್ ಲೇಯರ್, ಹೊರಗಡೆ ಭಾಗ ಮಾತ್ರ ಕ್ಲೀನ್ ಮಾಡ್ಬೇಕು. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಸೊ ಒಳಗಡೆ ಯಾವುದೇ ಕಾರಣಕ್ಕೂ ಟಚ್ ಮಾಡಕ್ ಹೋಗ್ಬೇಡಿ. ಹೊರಗಡೆ ಏನು ಅಪಿಯರೆನ್ಸ್ ಇದೆ ಅದನ್ನ ಮಾತ್ರ ಫಿಲ್ಟರ್ ಅನ್ನ ಕ್ಲೀನ್ ಮಾಡಿ, ಐದರ್ ವಿತ್ ಸಾಫ್ಟ್ ಕ್ಲಾತ್ ಆರ್ ಎಲ್ಸ್ ಸಾಫ್ಟ್ ಬ್ರಷ್. ನೀವು ಪೇಂಟ್ ಹೊಡೆಯೋದಕ್ಕೆ ಸಣ್ಣ ಸಾಫ್ಟ್ ಆಗಿರುವಂತಹ ಸಾಫ್ಟ್ ಎಡ್ಜಸ್ ಇರುವಂತಹ ಬ್ರಷ್ ಅನ್ನ ಯೂಸ್ ಮಾಡ್ಕೋಬಹುದು. ಅಂಡ್ ದ ಥರ್ಡ್ ಪಾಯಿಂಟ್ ಈಸ್, ಐ ಮೀನ್ ಮೆನಿ ಆಫ್ ಅವರ್ ಫ್ಯಾಮಿಲಿ ಅಥವಾ ಹೌಸ್ ಹೋಲ್ಡ್ ಏನ್ ಮಾಡ್ತಾರೆ, ವ್ಯಾಕ್ಯೂಮ್ ಕ್ಲೀನರ್ ಬಳಸ್ತಾರೆ ಈ ಸೋಫಾ ಕ್ಲೀನ್ ಮಾಡ್ಕೊಳ್ಳೋಕೆ. ನಿಮ್ಮ ಮನೆಯಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಏನಾದ್ರು ಇದ್ರೆ ಲೋ ವಾಲ್ಯೂಮ್ ಅಲ್ಲಿ ಇಟ್ಟು, ಲೋ ಮೋಡಲ್ ಇಟ್ಟು, ತುಂಬಾ ಲೋ ಮೋಡಲ್ ಇಟ್ಟು ಅದನ್ನ ಅಗೇನ್ ಡಸ್ಟ್ ಏನಿದೆ ಅದು ಸುತ್ತಮುತ್ತ 2 ವಾರಕ್ಕೊಂದ್ಸಲ ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ರೆಗ್ಯುಲರ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸಪೋಸ್ 2 weeks ಒನ್ಸ್ ಅಂತ ಹೇಳಿದಿರಾ. ಸಪೋಸ್ ಬೈ ಮಿಸ್ಟೇಕ್ ಮರ್ತು ಮಾಡಿ 1 month ಆದ್ರೂನು ಸಹಿತ ಅಲ್ಲಿ ಒಳಗಡೆನೆ ಮೆಕ್ಯಾನಿಸಮ್ ಅದು ಇವಾಗ ಹೇಳಿದ್ರಲ್ಲ, ಅಲ್ಲಿ ಬ್ಯಾಕ್ಟೀರಿಯಾಸ್ ಫಾರಂ ಆಗದಿರೋ ಹಾಗೆ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರಿ. ಸಿ, ನಾವು ಕ್ಲೀನ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದು ಓನ್ಲಿ ಪ್ರೀ ಫಿಲ್ಟರ್. ನಿಮಗೆ ನೆನಪಲ್ಲಿದ್ರೆ ಮೊದಲನೇ ಲೇಯರ್ ಅಲ್ಲಿ ಇರುವಂತಹ ಡಸ್ಟ್, ಅಲರ್ಜೆನ್ಸ್, ಅಕಸ್ಮಾತ್ ಏನಾದ್ರೂ ಕೂದಲು ಏನಾದ್ರೂ ಸಕಿನ್ ಆಗಿದ್ರೆ, ಕೂದಲು ಡ್ಯಾಂಡ್ರಫ್ ಆಗಿರಬಹುದು, ಕಣ್ಣಿಗೆ ಕಾಣಿಸುವಂತಹ ಒಂದು ಡಸ್ಟ್ ಪಾರ್ಟಿಕಲ್ಸ್ ಮಾತ್ರ ಹೊರಗಡೆ ಇರುತ್ತೆ. ನಿಮಗೆ ವೈರಸ್ ಬ್ಯಾಕ್ಟೀರಿಯಾ ಏನು ಕಾಣಿಸಲ್ಲ. ಬಟ್ ಆ ರೀತಿ ಇದ್ರೂ ಕೂಡ ನಿಮಗೆ UV LED ಲೈಟ್ ಅಂತ ಏನ್ ಹೇಳಿದೆ, ಸೊ ತನಗೆ ತಾನೇ ಸ್ಟೆರಲೈಸ್ ಮಾಡ್ಕೊಳ್ತಾ ಹೋಗುತ್ತೆ. ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಯುವರ್ ಜಾಬ್ ಇಸ್ ಟು ಓನ್ಲಿ ರಿಮೂವ್ ದಿ ವಿಸಿಬಲ್ ಡಸ್ಟ್ ಪಾರ್ಟಿಕಲ್, ಡ್ಯಾಂಡ್ರಫ್, ಪೋಲನ್ ಅಂಡ್ ಹೇರ್ ಅಷ್ಟೇ. ನೀವು 1 ತಿಂಗಳು ಬಿಟ್ರು ಏನಾಗಲ್ಲ, ಅಕ್ಯುಮುಲೇಷನ್ ಜಾಸ್ತಿ ಆಗಿರತ್ತೆ ಅಷ್ಟೇ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್, ನಾನು ಮಂಜುಳಾ ರಮೇಶ್ ಮಾತಾಡ್ತಾ ಇದ್ದೀನಿ ಸರ್. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ತುಂಬಾ ಹ್ಯಾಪಿ ಆಗಿದೆ. ಫಂಗಸ್ ಇವಾಗ ವಾಲ್ಡ್ರೋಬ್ಸ್ ಅಲ್ಲೆಲ್ಲ ಫಂಗಸ್, ಅಲ್ಲೂ ನಾನು ನೋಡ್ದೆ, ಅದಕ್ಕೂ ತುಂಬಾ ಹೆಲ್ಪ್ ಆಗುತ್ತಾ? ಅದ್ರ ಬಗ್ಗೆ ಏನಾದ್ರು ಡೀಟೇಲ್ ಸ್ವಲ್ಪ ಬೇಕಿತ್ತು ಸರ್. ಇವಾಗ ನಾವು ಬೀರು ಅಲ್ಲಾಗಿರ್ಬೋದು, ವಾಲ್ಡ್ರೋಬ್ಸ್ ಅಲ್ಲಿ ಬಟ್ಟೆಗಳಿಟ್ಟಾಗ ಇವಾಗಿರೋಂತ ವೆದರ್ಗೆ ಬೇಗ ಫಂಗಸ್ ಫಾರ್ಮ್ ಆಗ್ತಿರತ್ತೆ. ಅಲ್ಲಿ ನಾವು ಇಡೋದ್ರಿಂದ ಹೆಲ್ಪ್ ಆಗುತ್ತಾ? ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ಇನ್ನ ಡೀಟೇಲ್ ನಾಲೆಡ್ಜ್ ಬೇಕಿತ್ತು ಸರ್. ಒಂದು ಆಸ್ ಯೂಶುವಲ್ ನಿಮ್ಗೆ ಫಂಗಸ್ ಎಲ್ಲಿ ರೈಸ್ ಆಗ್ತಾ ಇದೆಯೋ, ದ ಕಾರ್ನರ್ಸ್ ಆಗಿರಬಹುದು, ಕಬೋರ್ಡ್ ಆಗಿರಬಹುದು, ಒಂದು ಬೇಸಿಕ್ ಸಿಸ್ಟಮ್ ಈಸ್ ನಮ್ಮ ಸ್ಟೆರಿ ಕ್ಲೀನ್ ಅಥವಾ ಫ್ಲೋರ್ ಕ್ಲೀನರ್ ಪ್ರಾಡಕ್ಟ್ ಏನಿದಾವೆ, ಕ್ಲೀನಿಂಗ್ ಪ್ರಾಡಕ್ಟ್ಸ್, ಅದನ್ನ ಬಳಸಿ ರಿಮೂವ್ ಮಾಡಿ. ಓಕೆ, ಒಂದು ಈ ಫಂಗಸ್ ಇಂದ ಅಥವಾ ಬ್ಯಾಕ್ಟೀರಿಯಾದಿಂದ ನಿಮಗೆ ಏನು ಹೇರ್ ಅಥವಾ ಏನ್ ಗಾಳಿ ತಗೊಳ್ತೀರಾ ಅದ್ರ ಮೂಲಕ ಏನಾದ್ರೂ ನಿಮಗೆ ಅಫೆಕ್ಟ್ ಆಗ್ತಾ ಇದ್ರೆ ದಟ್ ವಿಲ್ ಬಿ ಟೇಕನ್ ಕೇರ್. ಅದಕ್ಕೋಸ್ಕರ ಇದನ್ನ ಏರ್ ಬಾರ್ನೆ ಪಾರ್ಟಿಕಲ್ಸ್ ಅನ್ನ ರಿಮೂವ್ ಮಾಡೋದು ಅಂತ ಹೇಳ್ತೀವಿ. ಸೊ ನೀವು ಅಲ್ಲಿ ಎತ್ಕೊಂಡು ಹೋಗಿ ಕಬೋರ್ಡ್ ಅಲ್ಲಿ ಇಟ್ಬಿಟ್ಟು ಅದನ್ನ ವರ್ಕ್ ಮಾಡಿಸ್ಬೇಕು ಅಂತ ಏನಿಲ್ಲ. ಸೊ ನಾಟ್ ಲೈಕ್ ದಟ್. ನೀವು ಎಲ್ಲೇ ಬೇಕಾದ್ರೂ ಇಟ್ಕೊಳ್ಳಿ, ವೇರ್ ಎವರ್ ಐ ಮೀನ್ ಯು ಆರ್ ಲಿವಿಂಗ್. ಎಕ್ಸಾಂಪಲ್
ಮೋಸ್ಟ್ ಆಫ್ ದ ಟೈಮ್ ನೀವೇನಾದ್ರೂ ಹಾಲ್ ಅಲ್ಲಿ ನೀವು ಸ್ಪೆಂಡ್ ಮಾಡ್ತಾ ಇದ್ರೆ, ಯಾಕಂದ್ರೆ ಮೋಸ್ಟ್ಲಿ ನಾವು ಸ್ಪೆಂಡ್ ಮಾಡೋದು ಟಿವಿ ನೋಡ್ಕೊಳ್ತಾ, ತಿಂಡಿ ತಿನ್ಕೊಂಡು, ಇಲ್ಲ ಊಟ ಮಾಡ್ಕೊಂಡು, ಇಲ್ಲ ಮಾತಾಡ್ಕೊಂಡು, ಐದರ್ ನಾವು ಡೇ ಟೈಮ್ ಅಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇರ್ತೀವಿ, ಇಲ್ಲ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಬೆಡ್ರೂಮ್ ಅಲ್ಲಿ. ಸೊ ಈ 2 ಏರಿಯಾ ಅಂಡ್ 3ನೇದು ಅಡಿಗೆ ಮಾಡ್ಬೇಕಾದ್ರೆ ನೀವು ಕಿಚನ್. ಈ 3 ಏರಿಯಾಸ್ ಅನ್ನ ನಾನು ತುಂಬಾನೇ ಹೈಲೈಟ್ ಮಾಡ್ತೀನಿ. ಸೊ ಈ 3 ಏರಿಯಾದಲ್ಲಿ ನೀವು ಆನ್ ಮಾಡಿ ಬಿಟ್ಟು ಬಿಡಿ. ನೀವು ಎಲ್ಲಿ ಫಂಗಸ್ ಜಾಸ್ತಿ ಕಬೋರ್ಡ್ ಅಲ್ಲಿ ಅರೈಸ್ ಆಗುತ್ತೋ ಅಲ್ಲೇ ಇಡಬೇಕಂತೇನಿಲ್ಲ. ದಟ್ ವಿಲ್ ಬಿ ಟೇಕನ್ ಕೇರ್ ಬೈ ಯುವರ್ ಬೇಸಿಕ್ ಕ್ಲೀನಿಂಗ್, ಫ್ಲೋರ್ ಕ್ಲೀನರ್ ಅಥವಾ ಸ್ಟೆರಿ ಕ್ಲೀನ್ ಪ್ರಾಡಕ್ಟ್ ಗಳೇನಿದಾವೆ, ಡಜಾಲ್ ಏನಿದಾವೆ, ಅವುಗಳನ್ನ ಬಳಸ್ಕೊಂಡು ನೀವು ಬೇಸಿಕ್ ಕ್ಲೀನಿಂಗ್ ಪ್ರೋಸೆಸ್ ಅನ್ನ ಫಾಲೋ ಮಾಡಿ. ಅಂಡ್ ಹೇರ್ ಬಾರ್ನೆ ಅಲರ್ಜನ್ಸ್ ಅನ್ನ ಇದು ನಿಮಗೆ ಕ್ಲೀನ್ ಮಾಡ್ಕೊಡತ್ತೆ. ತಲೆ ಕೆಡಿಸ್ಕೋಬೇಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ಕ್ಲೂಡಿಂಗ್ ನೀವು ಕೇಳದಂಗೆ ಬ್ಯಾಕ್ಟೀರಿಯಾ, ಫಂಗಸ್ ಅಂಡ್ ಮೇಜರ್ ವೈರಸಸ್ ಆಲ್ಸೋ. ಎಸ್ ಸರ್. ಈಗ ಕೊರೋನಾ ಇಂದ ಏನು ಇನ್ನ ಸ್ವಲ್ಪ ಕೇಸಸ್ ಬರ್ತಾ ಇದೆ, ನಾಳೆ ಇನ್ನೇನಾದ್ರೂ ಬರ್ಬೋದು. ಈ ತರ ಒಂದು ಸಿಚುಯೇಷನ್ ಅಲ್ಲಿ ಇದನ್ನ ಪ್ರತಿಯೊಬ್ಬರ ಮನೆಗೂ ರೀಚ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ಸಿದೆ. ಯಾಕಂದ್ರೆ ವೈರಸ್ ಎಲ್ಲ ಅದು ನಮ್ಗೆ ಅಟ್ರಾಕ್ಟ್ ಆಗತ್ತೆ ಅಂದಾಗ ನಮಗ್ ಬಂದ ಮೇಲೆ ಅಂತಲ್ಲ, ನಾವ್ ಇವಾಗ ಹೆಂಗೆ ಸಪ್ಲಿಮೆಂಟ್ಸ್ ಬರಕ್ ಮೊದ್ಲು ನಾವು ಕೇರ್ ಮಾಡ್ಬೇಕು ಅನ್ನೋದ್ರ ತರ ಇದನ್ನು ಬಂದ ಮೇಲೆ ಅಲ್ಲ, ಎಲ್ಲಾರ ಮನೇಲೂ ಒಂದು 100% ಯೂಸರ್ ಮಾಡ್ಸೋದು ಇಂಪಾರ್ಟೆಂಟ್ ಅಂತ ನನ್ಗನ್ಸಿದೆ ಸರ್. ನಿಮ್ಮ ಒಂದು ಈಗ ಟ್ರೈನಿಂಗ್ ಅಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಚೆನ್ನಾಗಿತ್ತು, ಕ್ಲೀನ್ ಆಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್, ಬಟ್ ಕರೋನಾ ಅಂತ ಒಂದೇ ಅಲ್ಲ. ಎಗೈನ್ ಐಮ್ ಟಾಕಿಂಗ್ ಅಬೌಟ್ ಎಸ್ಪೆಷಲಿ ನೋಡಿ, ಸಿಮೆಂಟ್ ವರ್ಕ್ ಜಾಸ್ತಿ ನಡೀತಾ ಇದೆ ಸರೌಂಡಿಂಗ್ಸ್ ಅಲ್ಲಿ, ಮೆಟ್ರೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಎಸ್ಪೆಷಲಿ ಐಮ್ ಟಾಕಿಂಗ್ ಅಬೌಟ್ ದಿ ಬ್ಯಾಂಗ್ಳೂರ್ ರೆಸಿಡೆಂಟ್ಸ್. ಅಥವಾ ಎಲ್ಲೇ ಇರಿ ನೀವು, ಬೇರೆ ಬೇರೆ ಏರಿಯಾದಿಂದ ನೀವು ಬೇರೆ ಬೇರೆ ಊರ್ನವರಾಗಿದ್ರು ಕೂಡ, ಸೊ ಎಸ್ಪೆಷಲಿ ಸಿಮೆಂಟ್ ಎಲ್ಲಿ ಕೆಲಸ ಜಾಸ್ತಿ ನಡೆಯುತ್ತೋ, ಕನ್ಸ್ಟ್ರಕ್ಷನ್ ವರ್ಕ್ ನಡೆಯುತ್ತೋ, ಅಂಡ್ ಮರಗಳು ಎಲ್ಲಿ ಕಡಿಮೆ ಇದೆಯೋ, ಅಂಡ್ ಎಸ್ಪೆಷಲಿ ಮನೆಯಲ್ಲಿ ನಾವೇನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಎಲ್ಲಾ ರೀತಿಯಲ್ಲೂ ಮೇಡಮ್. ಇವನ್ ಸ್ಮಾಲ್ ಎಕ್ಸಾಂಪಲ್ ನಾನು ಕೊಟ್ಟೆ, ಇವನ್ ಸಣ್ಣ ಅಗರಬತ್ತಿ ಕೂಡ ಇಟ್ ಎಮಿಟ್ಸ್ ಲಾಟ್ ಆಫ್ ಪೊಲ್ಯೂಟೆಂಟ್. ಒಂದು ಮಸ್ಕಿಟೋ ಕಾಯಿಲಿಂದ ಹಿಡ್ಕೊಂಡು ಮನೆಯಲ್ಲಿ ಗಂಡಸರು ಸ್ಮೋಕ್ ಮಾಡೋರಿದ್ರೆ, ಅಂಡ್ ನಮ್ಮ LPG ಗ್ಯಾಸ್ ಯೂಸ್ ಮಾಡೋದ್ರೆ, ಐ ಥಿಂಕ್ ದೇರ್ ಆರ್ ಮೆನಿ ವೇಸ್ ವೇರ್ ಇಟ್ ಕ್ಯಾನ್ ಎಮಿಟ್ ಲಾಟ್ ಆಫ್ ಪೊಲ್ಯೂಟೆಂಟ್ಸ್ ಇನ್ ದ ಏರ್. ಅವುಗಳ ವಿರುದ್ಧ ಸೊ ನಾಟ್ ಓನ್ಲಿ ಫಾರ್ ಕರೋನಾ ಪ್ರೊಟೆಕ್ಷನ್ ಅಂತ ಒಂದೇ ಅಲ್ಲ, ಸೊ ವಿ ಹ್ಯಾವ್ ಟು ಸಪೋರ್ಟ್ ದ ಪೀಪಲ್ ದೋಸ್ ರಿಲೇಟೆಡ್ ಟು ಆರ್ those ಆರ್ ಫೇಸಿಂಗ್ ಡಸ್ಟ್ ಅಲರ್ಜಿ, ಬ್ರೀತಿಂಗ್ ಇಶ್ಯೂಸ್, ಆಸ್ತಮೈಟಿಸ್, ಈ ರೀತಿ ವ್ಯಕ್ತಿಗಳಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಅಂಡ್ ಮಕ್ಕಳಿಗೆ ವಿಶೇಷವಾಗಿ, ಯು ನೋ ದಟ್ ಎಸ್ಪೆಷಲಿ ಎಷ್ಟೋ ಮಕ್ಕಳಿಗೆ ಸಡನ್ ಆಗಿ ನ್ಯೂಮೋನಿಕ್ ಅಟ್ಯಾಕ್ ಆಗುತ್ತೆ. ಎಲ್ಲಿಂದ ಬರುತ್ತೆ ನ್ಯೂಮೋನಿಯಾ? ಸೊ ಇದು ಥಿಂಕ್ ಮಾಡ್ಕೊಂಡು ನಾವು ಪ್ರಮೋಟ್ ಮಾಡ್ಬೇಕಾಗತ್ತೆ. ನಾಟ್ ಓನ್ಲಿ ಒನ್ ರೀಸನ್, ಫಾರ್ ಹೋಲ್ಸಮ್ ಫ್ಯಾಮಿಲಿ, ಎಲ್ಲಾ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡಿ ನಾವು ಇದನ್ನ ಪ್ರಮೋಟ್ ಮಾಡ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಒನ್ಸ್ ಯಾರೋ ಪ್ರಶ್ನೆ ಕೇಳಿದರೆ, ಬ್ಲೂ ಇಂಡಿಕೇಟರ್ ಬಂದ ತಕ್ಷಣ ನಾನು ಸ್ವಿಚ್ ಆಫ್ ಮಾಡ್ಬಿಡ್ಬೋದಾ ಅಂತ. ಬ್ಲೂ ಇಂಡಿಕೇಟರ್ ಬಂದ ತಕ್ಷಣ ಸ್ವಿಚ್ ಆಫ್ ಮಾಡೋದಿಲ್ಲ. ಸೊ ಆ ಹೊತ್ತಿಗೆ ಬ್ಲೂ ಇಂಡಿಕೇಟರ್ ಬಂದಿದೆ ಅಂದ್ರೆ ಸೊ ಸದ್ಯಕ್ಕೆ ಈಗ ಕ್ಲಿಯರ್ ಆಗಿದೆ. ಬಟ್ ಇಟ್ ಡಸಂಟ್ ಮೀನ್ ದಟ್ ಆ ಶುದ್ಧ ಗಾಳಿ ಹಂಗೆ ಶುದ್ಧವಾಗಿರುತ್ತೆ ಅಂತ ಗ್ಯಾರಂಟಿ ಕೊಡಕ್ಕಾಗತ್ತೆ. ಯಾಕೆಂದ್ರೆ ಪ್ರತಿ ಸೆಕೆಂಡು ನನಗೆ ಬೇಡದೇ ಇರೋ ಗಾಳಿನ ನಾನು ಅಟ್ಮಾಸ್ಫಿಯರ್ಗೆ ಬಿಡ್ತಾ ಇದ್ದೀನಿ. ಪ್ರತಿ ಸೆಕೆಂಡು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿ ಸೆಕೆಂಡು ಓಡಾಟ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತೀನಿ, ಬರ್ತೀನಿ, ಡಸ್ಟ್ ತರ್ತೀನಿ, ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಉದುರ್ತಾನೆ ಇರುತ್ತೆ, ಇನ್ನೊಂದು ಕಡೆ ಮೈಕ್ರೋಬಿಯಲ್ ಪ್ರೋಸೆಸ್ ನಡೀತಾನೆ ಇರುತ್ತೆ. ಇಟ್ ಇಸ್ ನಾಟ್ ಲೈಕ್ ಇಮಿಡಿಯೇಟ್ ಆಗಿ ಸ್ವಿಚ್ ಆಫ್ ಮಾಡ್ಬೇಕು ಅಂತಲ್ಲ. ಅಟ್ಲೀಸ್ಟ್ ಒನ್ಸ್ ಯು ಸ್ವಿಚ್ ಆನ್, ಅಟ್ಲೀಸ್ಟ್ ಮಿನಿಮಮ್ 2 ತಾಸು ಅದನ್ನ ಆನ್ ಅಲ್ಲಿ ಇಡಿ. ಲೆಟ್ ಇಟ್ ಬಿ ಫಾರ್ 2 hours ಇನ್ ದ ಡೇ ಟೈಮ್ ಮಿನಿಮಮ್ ಒಂದ್ಸಲ. ಅಂಡ್ ನೈಟ್ ಟೈಮ್ ನಿಮಗೆ ಹೇಳಿದ್ದೆ, ಸೊ 6 hours ಸೆಟ್ ನಿದ್ದೆ ಮಾಡ್ಬೇಕಾದ್ರೆ 6 hours ಅಥವಾ 8 hours ಸೆಟ್ ಮಾಡಿ ಬಿಟ್ಬಿಡಿ ರಾತ್ರಿ ಹೊತ್ತು. ಟೇಕ್ ಎ ಪ್ಯೂರ್ ಹೇರ್ ಕ್ವಾಲಿಟಿ. ಯಾಕೆಂದ್ರೆ ನಿದ್ದೆ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಪ್ರಾಕ್ಟಿಕಲ್ ಆಗಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ತೀವಿ. ಓಕೆ, ವಿಂಡೋಸ್ ಕ್ಲೋಸ್ ಮಾಡ್ತೀವಿ, ಕಿಟಕಿಗಳೆಲ್ಲ ಬಂದ್ ಮಾಡ್ತೀವಿ, ಇದು ಏನಂತ ಹೇಳ್ತೀವಿ, ಬಾಗ್ಲೆಲ್ಲ ಕ್ಲೋಸ್ ಮಾಡ್ತೀವಿ. ಅಲ್ಲಿಗೆ ನಾವು 4 ಜನ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ನಮ್ಮ ಹೇರ್ ನಾವೇ ಸರ್ಕ್ಯುಲೇಷನ್ ಅಲ್ಲಿ ನಡೀತಾ ಇದೆ. ನನ್ನ ಉಸಿರು ಪಕ್ಕದಲ್ಲಿರೋರು ಬಿಟ್ಟಿದ್ದು ನಾನ್ ತಗೊಳ್ತಾ ಇದ್ದೀನಿ. ದೇರ್ ಇಸ್ ನೋ ವೆಂಟಿಲೇಷನ್. ಸೊ ಆ ಒಂದು ಉಸಿರಾಟ ಪ್ರಕ್ರಿಯೆ ಅಲ್ಲೇ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಅಲ್ಲಿ ಪ್ರೆಸ್ ಮಾಡೋದು. ನೈಟ್ ಟೈಮ್ ಅಂತೂ ಸೊ ಕಂಪ್ಲೀಟ್ಲಿ ಕನ್ಫೈನ್ ಆಗಿರೋದ್ರಿಂದ, ಕ್ಲೋಸ್ ಆಗಿರೋದ್ರಿಂದ ಸೆಟ್ ಫಾರ್ 8 hours. ಆರಾಮಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಹೊತ್ತು ಎದ್ದ ಮೇಲೆ ಒಂದಷ್ಟು ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಯಾವಾಗ ಬೇಕು ಆನ್ ಮಾಡ್ಕೊಳ್ಳಿ. ಹಾರ್ಡ್ ಪಾರ್ಟಿಕಲ್ಸ್ ತಗೊಳ್ಳೋದೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇಟ್ ವೋಂಟ್ ಟೇಕ್. ಯಾರು ಕೇಳಿದ್ದಾರೆ? So if anybody asking related to if it is taking hard part, it won't take hard particles. So there is a limit for that.
ಮಿಲಿ ಮೈಕ್ರೋ, ಸೋ ಅಂಡ್ ಸೋ ಮೈಕ್ರೋ ಸೈಜ್ ಅಥವಾ ಮಿಲಿ ಸೈಜ್ ಅಂತ ಹೇಳ್ತೀವಿ. ಅಷ್ಟು ಪಾರ್ಟಿಕಲ್ಸ್ ನ ಮಾತ್ರ ಅದು ಲಿಫ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ. ಸೊ ಇಟ್ ವೋಂಟ್ ಟೇಕ್ ಹಾರ್ಡ್ ಪಾರ್ಟಿಕಲ್, ನಥಿಂಗ್ ಟು ವರಿ. ಒನ್ ಮೋರ್ ಕ್ವಶನ್ ಶ್ರೀಕಾಂತ್ ಸರ್. ಸುನೀತಾ, Yes madam. ಈಗ ನೀವು ಹೇಳಿದ್ರಿ ಲೈಕ್ ಗಿಡಗಳನ್ನ ಚೆನ್ನಾಗಿ ಬೆಳೆಸಿ ಅಂತ, ಬಟ್ ಹಳ್ಳಿ ಸೈಡ್ ಆಲ್ಮೋಸ್ಟ್ ಗಿಡಗಳ ಮಧ್ಯೆನೇ ಇರ್ತಾರೆ. ಸೊ ನಮಗೆ ನೆಸೆಸಿಟಿ ಇಲ್ಲ ಅಂತಾರೆ, ಅಂತವ್ರಿಗೆ ನಾವು ಹೆಂಗೆ ಪ್ರಮೋಟ್ So ಮಾಡೋದು? ಇಂಡೋರ್ ಪೊಲ್ಯೂಷನ್, ಔಟ್ಡೋರ್ ಪೊಲ್ಯೂಷನ್ ಮಾತಾಡ್ಲೇಬೇಡಿ. ಗೋ ಟು ದ ಕಸ್ಟಮೈಸ್ ಪ್ರೆಸೆಂಟೇಶನ್. ಮನೆಯಲ್ಲಿ ಏನೇನ್ ಕ್ರಿಯೇಟ್ ಆಗುತ್ತೆ ತೋರಿಸ್ಕೊಡಿ. ಐ ಗೇವ್ ಎ ರೀಸನ್. ಹೋಗ್ಬಿಟ್ಟು ಜಸ್ಟ್ ಇನ್ನೊಂದು ಹೇಳ್ತೀನಿ, ಹೋಗ್ಬಿಟ್ಟು ಅವರ ಇದು ಬೆಡ್ರೂಮ್ ಹೋಗ್ಬಿಟ್ಟು ಜಸ್ಟ್ ಒಂದು ಟ್ಯಾಪ್ ಮಾಡಿ ಈ ರೀತಿ. ಫಸ್ಟ್ ನಿಮ್ಮನೆಗೆ ಹೋಗ್ಬಿಟ್ಟು ಹಳ್ಳಿಯಲ್ಲಿದ್ರೆ ನಿಮ್ಮನೆಗೆ ಹೋಗ್ಬಿಟ್ಟು ಬೆಡ್ರೂಮ್ ಅಥವಾ ಸೋಫಾ ಮೇಲೆ ಜಸ್ಟ್ ಒಂದು ಪ್ಯಾಟ್ ಮಾಡಿ ಈ ರೀತಿ. ಕಣ್ಣಿಗೆ ಕಾಣಿಸುತ್ತೆ, ಇನ್ನೇನು ಮಾಡಬೇಕಾಗಿಲ್ಲ. Okay, so ask them to see how much dust it is again accumulated on the sofa, how much dust it is accumulated on the bedroom, bed sheet, pillow, and manege hogbittu especially sink alli torsi avrige enen nadita ide anta. Okay. LPG gas ಉರಿಸ್ತಾ ಇರ್ತಾರೆ, ಅದ್ರ ಜೊತೆಗೆ ಈವನ್ ಕೆಲವ್ರ ಮನೆಯಲ್ಲಿ ಇನ್ನೂ ಕೂಡ ಸಿಮೆಂಟ್ ಸ್ಟವ್ ನಡೀತಾ ಇರಬಹುದು, ಕೆಲವು ಮನೆಯಲ್ಲಿ ಇಂಡಕ್ಷನ್ ಸ್ಟವ್ ಆಗಿರಬಹುದು. ವಾಟ್ ಎವರ್ ಇಟ್ ಈಸ್, ಟಾಕ್ ಅಬೌಟ್ ದ ಇಂಡೋರ್ ಪೊಲ್ಯೂಷನ್ ಹೇಗೆ ರೈಸ್ ಆಗುತ್ತೆ ಅಂತ. ಓಕೆನಾ? ನಾನ್ ಲೈಕ್ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತಿರಲ್ಲ, ಅದೆಲ್ಲ ಇಟ್ಕೊಂಡಿರ್ತೀರಿ, ಅದ್ರ ಸ್ಮೆಲ್ ಇಟ್ಸ್ ನಾಟ್ ಗುಡ್ ಅಂತ ಹೇಳಿದೆ. ದಿಸ್ ಇಸ್ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಆಡ್ ಆನ್. ಥ್ಯಾಂಕ್ ಯು. ಆ ಡೆಮೋ ಮಾಡಿ. ಅದು ಮಾಡೋದಕ್ಕಿಂತ ಮುಂಚೆ ನೀವು ಮಾಸ್ಕ್ ಹಾಕೊಂಡು ಮಾಡಿ, ಯಾಕೆಂದ್ರೆ ಆ ಡಸ್ಟ್ ಇಂದ ನಿಮಗೇನೆ ಮತ್ತೆ ಅಲರ್ಜಿ ಆಗ್ಬಹುದು. Sure sir, thank you. Okay, Mugita, thank you Sarika ji. I think it is clear. And finally I would like to tell one website ide, sakastu matte information beku, support system beku andre one nimisha. It is already circulated in the leadership group. Once again ನಾನು ಸಾರಿಕಾ ಮೇಡಮ್ ಅವ್ರಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ. ಅದನ್ನ ದಯವಿಟ್ಟು ಎಲ್ಲಾ ಟೀಮ್ ನ ಮೆಂಬರ್ಸ್ ಗೆ ದಯವಿಟ್ಟು ಕಳಿಸಿ ಮೇಡಮ್. ದಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಈ ಮೆಸೇಜ್ ಅಲ್ಲಿ ಸಪೋರ್ಟ್ ಅಂದ್ರೆ ಸರ್ವಿಸ್ ರಿಲೇಟೆಡ್, ಅದ್ರ ಜೊತೆಗೆ ಏನೇ ಒಂದು ಸರ್ವಿಸ್ ಇಶ್ಯೂ ಬಂದ್ರು ಕೂಡ ಕಾಲ್ ಮಾಡೋದಕ್ಕೆ, ಮೇಲ್ ಬರೆಯೋದಕ್ಕೆ ನಮಗೆ ಈ ನಂಬರ್ ಹೆಲ್ಪ್ ಆಗುತ್ತೆ, ಈ ವೆಬ್ಸೈಟ್ ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ನೌ ಐ ಪೋಸ್ಟೆಡ್ ಟು ಸಾರಿಕಾ ಮೇಡಮ್ ಅವ್ರಿಗೆ, ಅವ್ರು ನಿಮಗೆ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಟು ರಿಮೈಂಡ್ ಯು ಆಲ್, ಯಾರ್ಯಾರು ಪರ್ಚೇಸ್ ಮಾಡಿದಿರಾ, ಮಾಡಿದವರು ಅಥವಾ ಮಾಡೋರು, ಬಾಕ್ಸ್ ಮೇಲೆ ಸೀರಿಯಲ್ ನಂಬರ್ ಅಂತ ಇರುತ್ತೆ ಇದರ ಬ್ಯಾಕ್ ಸೈಡ್. ಸೊ ನಿಮ್ಮ ವಾರಂಟಿ ಕಾರ್ಡ್ ಅಲ್ಲಿ ದಯವಿಟ್ಟು ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಭದ್ರವಾಗಿ ಇಟ್ಕೊಳ್ಳಿ. ಯಾಕೆಂದ್ರೆ ದಟ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಎನಿ ಸರ್ವಿಸ್ ಅಸೋಸಿಯೇಟ್ ವಿಲ್ ಆಸ್ಕ್ ಫಾರ್. ವಾರಂಟಿ ತಗೋಬೇಕು, 3 ವರ್ಷ ವಾರಂಟಿ ಸರ್ವಿಸ್ ತಗೋಬೇಕು. ಎನಿ ಟೈಮ್ ನನಗೆ ಏನೇ ಇಶ್ಯೂ ಆದ್ರೂ ಸರ್ವಿಸ್ ಬೇಕು ಅಂದ್ರೆ, ಸೊ ಸೀರಿಯಲ್ ನಂಬರ್ ಅಂತ ಇರುತ್ತೆ, ಟ್ಯಾಗ್ ಮಾಡಿರ್ತಾರೆ. ಬಾಕ್ಸ್ ನ ಹಿಂದ್ಗಡೆ ತಿರುಗಿಸಿ ಅಥವಾ ಪಕ್ಕಕ್ಕೆ ತಿರುಗಿಸಿ ಒಂದು ಟ್ಯಾಗ್ ಇರುತ್ತೆ. ಆ ನಂಬರ್ ಅನ್ನ ನೀವು ವಾರಂಟಿ ಕಾರ್ಡ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. MCA ನಂಬರ್, ನಿಮ್ಮ ಅಡ್ರೆಸ್, ಅದ್ರ ಜೊತೆಗೆ ಇನ್ವಾಯ್ಸ್ ನಂಬರ್ ಅನ್ನ ನೋಟ್ ಮಾಡಿ ವಾರಂಟಿ ಕಾರ್ಡ್ ಅಲ್ಲಿ ಭದ್ರವಾಗಿ ನಿಮ್ಮ ಬೀರೋ ಅಥವಾ ಕಬೋರ್ಡ್ ಅಲ್ಲಿ ಆಗಿರಬಹುದು ಅಥವಾ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇಟ್ಕೊಳ್ಳಿ. ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಸೊ ವಿತ್ ದಿಸ್ ಒನ್ಸ್ ಅಗೈನ್ ಗುಡ್ ಲಕ್ ಎವ್ರಿಬಡಿ. ಲೆಟ್ಸ್ ರಾಕ್. ಈ ಒಂದು ಹೈ BV ಪ್ರಾಡಕ್ಟ್ ಅನ್ನ ಹೆಚ್ಚು ಪ್ರಮೋಟ್ ಮಾಡೋಣ, ಹೆಚ್ಚು ಮಾತಾಡೋಣ. ಹಳ್ಳಿ ಆಗಿರಬಹುದು, ಹಿಲ್ ಸ್ಟೇಷನ್ ಆಗಿರಬಹುದು, ಯಾರೇ ಆಗಿರಬಹುದು, ವಿ ಡೋಂಟ್ ಹ್ಯಾವ್ ಎ ಗ್ಯಾರಂಟಿ ವಿ ಆರ್ ಗೆಟಿಂಗ್ ಪ್ಯೂರಿಫೈಡ್ ಏರ್. ಅದಕ್ಕೋಸ್ಕರ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಏನಾದ್ರು ಗಿಫ್ಟ್ ಕೊಡಬೇಕು, ಒಂದು ಒಳ್ಳೆ ಶುದ್ಧ ಗಾಳಿ ಕೊಡಬೇಕು ಅಂದ್ರೆ ಮೋದಿ ಕೇರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಕುಕೂಸ್ ಹೇರ್ ಪ್ಯೂರಿಫೈಯರ್ ಅಂತ ಹೇಳ್ತಾ, ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಒನ್ ಕ್ವಶನ್ ಸರ್, ಒನ್ ಕ್ವಶನ್. ಶಾಪ್ಸ್ ಅಲ್ಲಿ ಯೂಸ್ ಮಾಡಬಹುದಾ? ಓಪನ್ ಶಾಪ್ಸ್ ಇರತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಅದಕ್ಕೆ ಯೂಸ್ ಮಾಡಬಹುದು. ಬಟ್ ಆಲ್ವೇಸ್ ಏರ್ ಪ್ಯೂರಿಫೈಯರ್ ಖಂಡಿತ ಚೆನ್ನಾಗಿ ಕೆಲಸ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಕನ್ಫೈನ್ಡ್ ಅಥವಾ ಕ್ಲೋಸ್ಡ್ ಏರಿಯಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡುತ್ತೆ. ಬಟ್ ಹಂಗಂತ ಹೇಳಿ ಯೂಸ್ ಮಾಡಬಾರ್ದು ಅಂತ ಏನಿಲ್ಲ, ಖಂಡಿತ ಮಾಡಬಹುದು. ಬಟ್ ಅದನ್ನ ಸಾಧ್ಯವಾದಷ್ಟು ಹಿಂದೆ ಇಟ್ಕೊಳಕ್ ಹೇಳಿ. ಅಂದ್ರೆ ಎಕ್ಸಾಂಪಲ್ ಈಗ ವಿಂಡೋ ಎಲ್ಲಿದೆಯೋ ಅಥವಾ ಬಾಗ್ಲು ಎಲ್ಲಿದೆಯೋ, ಫ್ರಂಟ್ ಫೇಸ್ ಎಲ್ಲಿದೆಯೋ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕಿಂತ ಆಲ್ವೇಸ್ ಲೆಟ್ ದೆಮ್ ಕೀಪ್ ಇಟ್ ಬ್ಯಾಕ್ವರ್ಡ್ಸ್. ಓಕೆ, ಅವರ ಹಿಂಭಾಗಕ್ಕೆ ಇನ್ಸ್ಟಾಲ್ ಮಾಡಕ್ ಹೇಳಿ. ಅಂಡ್ ಇನ್ಸ್ಟಾಲ್ ಮಾಡಬೇಕಾದ್ರೆ ಗೋಡೆಗಿಂತ 1 ಅಡಿ ಮುಂದಕ್ಕೆ ಇನ್ಸ್ಟಾಲ್ ಮಾಡಬೇಕು, ತೀರಾ ಗೋಡೆಗೆ ಅದನ್ನ ತಾಕಿಸಬಾರ್ದು. ಇದನ್ನ ಕೂಡ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡಬಹುದು. ಎಸ್ ಮೇಡಮ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್, ಎಕ್ಸಲೆಂಟ್ ಸೆಷನ್ ನ ಮಾಡ್ಕೊಟ್ರಿ. ಜನಕ್ಕೆ ಎಲ್ರಿಗೂ ಬೇಕಾಗಿರೋ, ಹ್ಯುಮ್ಯಾನಿಟಿಗೆ ಎಲ್ರಿಗೂ ಬೇಕಾಗಿರೋಂತ ಇನ್ಫಾರ್ಮೇಶನ್ ಕೊಟ್ರಿ. ಖಂಡಿತ ವಿಲ್ ರಾಕ್ ಇಟ್ಸ್. ಎಲ್ರು ಸಹ ತಗೊಂಡು ನೆಕ್ಸ್ಟ್ ಮಂತ್ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಕೊಡ್ತೀವಿ. ನಿನ್ನೆ ನಮ್ಮ ಮನೆಯಲ್ಲಿ ಏರ್ ಪ್ಯೂರಿಫೈಯರ್ ಸೆಲೆಬ್ರೇಷನ್ ಸಹ ಮಾಡಿದ್ವಿ. ನಮ್ಮ ಕೋರ್ ಲೀಡರ್ಸ್ ಸೇರ್ಕೊಂಡು ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಆಸ್ ಹೆಲ್ತ್ ರೀಚ್ ಮಾಡ್ಬೇಕು ಎಲ್ರಿಗೂ ಸಹ ಈ ಏರ್ ಪ್ಯೂರಿಫೈಯರ್ ಮೂಲಕ ಅಂತ ಹೇಳ್ತೀನಿ ಸರ್. ಎಸ್ ಮೇಡಮ್. ಸೊ ನಮ್ಮ ಮನೆಯಲ್ಲಿ ನಿನ್ನೆ ಏರ್ ಪ್ಯೂರಿಫೈಯರ್ ಸೆಲೆಬ್ರೇಷನ್ ಮಾಡಿದ್ವಿ. ಪ್ರತಿಯೊಂದು ಸೆಲೆಬ್ರೇಟ್ ಮಾಡ್ಬೇಕು, ಒಂದೊಂದು ವಿಷಯನು ಜನಕ್ಕೆ ರೀಚ್ ಮಾಡಿಸುವಂತ ವಸ್ತು ನಮ್ಮ ಹತ್ರ ಬಂದಿದೆ ಅಂತ. ನವರಾತ್ರಿಯಲ್ಲಿ ಮಾತ್ರ ಮಾಡ್ತಾರೆ ಎಲ್ರು, ಬಟ್ ನಮ್ಮ ಓದಿಕರಲ್ಲಿ ಏನ್ ಬಂದ್ರು ಸಹ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆಂದ್ರೆ ಜನಕ್ಕೆ ನಾವೆಲ್ಲರೂ ಸಹ ಒಂದು ಮಾರ್ಗದರ್ಶಿಗಳು. ಸೊ ಆ ಮಾರ್ಗದರ್ಶಿ ಜ್ಞಾನ ಕೊಡ್ಬೇಕು ಅಂತಂದ್ರೆ ನಿಮ್ಮಂತವ್ರು ಇದ್ದಿದ್ದಕ್ಕೆ, ನಿಮ್ಮ ಜ್ಞಾನ ನಮಗ್ ಕೊಟ್ಟಿದ್ದಕ್ಕೆ ನಾವು ಜನಕ್ಕೆ ರೀಚ್ ಮಾಡಿಸ್ತಾ ಇರೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೆಕ್ಸ್ಟ್ ಮಂತ್ ಅಗೇನ್ ವಿಲ್ ಕಾಲ್ ಯು ಅಂಡ್ ವಿಲ್ ಸೆಲೆಬ್ರೇಟ್ ದಿಸ್ ಪ್ರೋಗ್ರಾಮ್ ಸರ್. ಎಸ್ ಎಸ್, ಹೆಚ್ಚು ಖರೀದಿ ಮಾಡಿದವರು ಯಾರು ಪರ್ಚೇಸ್ ಮಾಡ್ತೀರಾ, ದಯವಿಟ್ಟು ಗ್ರೂಪ್ಸ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗಿ. ದಟ್ ವಿಲ್ ಇನ್ಸ್ಪೈರ್ ಮೆನಿ ಮೋರ್ ಕನ್ಸಲ್ಟೆಂಟ್ ಟು ಪರ್ಚೇಸ್ ಇಟ್. ಸೊ ಓನ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಎಸ್ ಎಸ್, ಹಲೋ ಮೈ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಎಲ್ರು ಸಹ ಈ ಒಂದು ಪ್ರೋಗ್ರಾಮ್ ಬಂದಿದ್ದಕ್ಕೆ, ಈ ಒಂದು ಪ್ರೋಗ್ರಾಮ್ ನಿಮ್ಮೆಲ್ರಿಗೂ ಸಹ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ.